BDA ಪ್ರಾಪರ್ಟಿ 4 ಫ್ಲೋರ್ ಇದೆ, 70,000 ಬಾಡಿಗೆ ಬರ್ತಿದೆ. 6 ಮನೆ ಇರೋಂಥ ಬಿಲ್ಡಿಂಗ್ ರೀ. 70,000 ಬಾಡಿಗೆ ಬರುತ್ತೆ. ಎಸ್, ಲೋನು ಕೂಡ ಆಗುತ್ತೆ. 1,85,00,000 ನೆಗೋಷಿಯಬಲ್. ನಮಗೆ ಇನ್ವೆಸ್ಟ್ಮೆಂಟ್ಗೆ, ಬಿಸ್ನೆಸ್ಗೆ ಅಮೌಂಟ್ ಬೇಕಾಗಿರೋದ್ರಿಂದ ಈ ಮನೆ ನಾವು ಸೇಲ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಇದು BDA ಪ್ರಾಪರ್ಟಿ ಇದೆ, ಕಾರ್ನರ್ ಬಿಲ್ಡಿಂಗ್ ಇದೆ. ಇದು ನಮ್ಮದೇ ಸ್ವಂತ ಮನೆ, ನಾನೇ ನಿಂತ್ಕೊಂಡು ಕಟ್ಸಿದ್ದು. ಇದು ನಂದೇ, ಯಾವುದೇ ಥರ ಬ್ರೋಕರು, ಏಜೆಂಟು, ರೀಸೇಲ್ ಹಾಕೊಂಡೋದು ಆ ಥರ ಎಲ್ಲ ಏನಿಲ್ಲ. ಇದು ನಂದೇ ಓನಾಗಿ ನಮ್ಮ ಹೆಸರಲ್ಲೇ ಇರೋ ಪ್ರಾಪರ್ಟಿ. ನಾವು ಒಂದು ಮನೇಲಿ ವಾಸ ಇಟ್ಕೊಂಡು ಒಂದು 4-5 ಮನೆ ಬಾಡಿಗೆ ಬರೋ ಥರ ಮಾಡ್ಕೊಂಡ್ರೆ ನಾವೇ ರಾಜ. ನೋಡ್ಬೋದು ಈ ಮನೆಯಲ್ಲಿ ಬಂದು ಎಲ್ಲ POP ಎಲ್ಲ ಮನೆಯೂ ಇದೇ ಥರನೇ ಇದೆ. POP ಫಿನಿಶಿಂಗ್ ಆಯಿತು. ನಿಮಗೆ TV ಕ್ಯಾಬಿನ್ ಆಗಿರ್ಬೋದು, ನಿಮಗೆ ಕಿಚನ್ ಕ್ಯಾಬಿನ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಮನೆಗೂ ಇದೇ ಥರನೇ ಮಾಡಿರೋದು. ಇದು ಕಿಚನ್ ಕ್ಯಾಬಿನ್ ಇದೆ, ಹಿಂದೆಗಡೆ ಸ್ಟೋರೇಜ್ ಇದಿದೆ. ಮಂತ್ಲಿ 70,000 ಅಂದರೆ ಆನಿಯಲ್ಲಿ ನಿಮಗೆ 8,40,000 ಇನ್ಕಮ್ ಥರ ಬರುತ್ತೆ. ಜೊತೆಗೆ 7 lakhs ನೀವು ಇಟ್ಕೊಂಡು ಏನಾದ್ರು ಇದು ಅಡ್ವಾನ್ಸ್ ಅಮೌಂಟಲ್ಲಿ ಏನಾದ್ರು ಮಾಡ್ತೀವಿ ಅಂದರು 2% ಇಂಟ್ರೆಸ್ಟ್ ಥರ ಅಂದರು ಅದೊಂದು 15,000 ಬರುತ್ತೆ. ನಿಮಗೆ ನಾಗರಬಾವಿ BDA ಕಾಂಪ್ಲೆಕ್ಸ್ ಕಡೆಯಿಂದನಾದರೂ ಬರ್ಬೋದು, ಈ ಕಡೆ ಪಾಪ್ರಡಿ ಪಳೆಯಿಂದನೂ ಬರ್ಬೋದು. ಮಾಗಡಿ ರೋಡು, ಮೈಸೂರು ರೋಡು, ನೀವು ಎಲ್ಲಿಂದ ಬಂದ್ರೂ ಸೆಂಟ್ರ್ ಪಾಯಿಂಟ್ ಇದೆ. 6 ಹೌಸಸ್ ಇದೆ, 4 ಬೆಡ್ರೂಮು, ಡಬಲ್ ಬೆಡ್ರೂಮ್ 4 ಹೌಸಸ್ ಇದೆ, ಸಿಂಗಲ್ ಬೆಡ್ರೂಮ್ 2 ಹೌಸಸ್ ಇದೆ. ಪ್ರತಿಯೊಂದಕ್ಕೂ ಬಾಲ್ಕನಿ ಇದೆ. ಯಾಕೆಂದರೆ ಇವಾಗ ಮೇಲ್ಗಡೆ ಇರೋರು ಪ್ರತಿಯೊಂದು ಏನೋ ಐಟಮ್ ಬೇಕು, ಏನೋ ಆರ್ಡ್ರ್ ಮಾಡಿರೋ ತರಿಸಿರೋ ಅಂದರೆ ಎಲ್ಲದಕ್ಕೂ ಇಳ್ದು ಬರೋಕ್ಕಾಗಲ್ಲ, ಬಾಲ್ಕನಿಯಿಂದಾನೆ ಬಂದು ತೊಗೋಬೇಕು. ಆ ಥರ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಇವಾಗ ಇಲ್ಲಿ ಒಂದು 12,000 ಸೈಟ್ ವ್ಯಾಲ್ಯೂ ಓಡ್ತಾ ಇದೆ. ಸೈಟ್ ವ್ಯಾಲ್ಯೂ ಹೌದು. 1000 ಸ್ಕ್ವೇರ್ ಫೀಟ್ ಇರೋದ್ರಿಂದ ನಮಗೆ 1 CR 20 lakhs, 1,20,00,000 ಬರೀ ಭೂಮಿ ಸೈಟ್ ವ್ಯಾಲ್ಯೂನೇ ಇದೆ. ಇನ್ನು ನಾವು ಕಟ್ಟಿರೋ ಬಿಲ್ಡಿಂಗ್ ಬಂದ್ಬಿಟ್ಟು ಇವತ್ತು ಮಿನಿಮಮ್ ಕನ್ಸ್ಟ್ರಕ್ಷನ್ ಹಾಕ್ಕೊತೀವಿ ಅಂದ್ರೂ 2 lakhs ಚದರ ಅಂದ್ರೂ 80 ಲಕ್ಷ ಕಟ್ಟಲಿಕ್ಕೆ 120 ಸೈಟ್ಗೆ 2 ಕೋಟಿ ವ್ಯಾಲ್ಯೂ ಇದೆ. ಹೆಂಗೆ ಅಂದ್ರೆ ಈ ಬಿಲ್ಡಿಂಗ್ಗಳನ್ನೆಲ್ಲ ನೋಡ್ಕೊಳ್ಳಿ, ಬೆಂಗಳೂರಿನ ಹೃದಯದ ಭಾಗದಲ್ಲಿ ನಮ್ಮದೊಂದು ಮನೆ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ಎಷ್ಟೋ ವಿಡಿಯೋಗಳು ನೋಡ್ತಾ ಇರ್ತೀವಿ. ಇದನ್ನೆಲ್ಲ ತೋರಿಸ್ತಾರಲ್ಲ, ಈಗ ನೋಡ್ತಾ ಇದ್ರ ಬಿಲ್ಡಿಂಗ್ಗಳೆಲ್ಲ ಎಲ್ಲ ಸಿಟಿ ಮಧ್ಯನೇ ಇರ್ತಕ್ಕಂಥ ಒಂದು ಬಸ್ ಫೆಸಿಲಿಟೀಸ್ ಆಗಿರ್ಬೋದು, ನಿಮ್ಗೊಂದು ಪ್ರಾವಿಷನ್ ಸ್ಟೋರ್ ಇಂದ ಹಿಡಿದು ಪ್ರತಿಯೊಂದು ಅನುಕೂಲತೆ, ಒಂದು ಸಂಸಾರಕ್ಕೆ ಏನೆಲ್ಲ ಬೇಕು. ಒಂದು ಟೈಮಲ್ಲಿ ಎಲ್ಲ ಹೇಳ್ತಿರು ಡಾಲರ್ಸ್ ಕಾಲೋನಿ, ಮಲ್ಲೇಶ್ವರಮು, ಮೆಜೆಸ್ಟಿಕ್ಕು, ಜಯನಗರು, JP ನಗರು, ಇವತ್ತೆಲ್ಲಕ್ಕಿಂತ ಡೆವಲಪಿಂಗ್ ಏರಿಯಾ ನಾಗರಬಾವಿ. ಇದರಲ್ಲಿ ಪ್ರತಿಯೊಂದು ಆಪ್ಷನ್ಸು, ಪ್ರತಿಯೊಂದು ಮಾಲ್ ಆಯಿತು, ಮತ್ತು ಪ್ರತಿಯೊಂದು ಇದಾಯಿತು, ಶಾಪಿಂಗ್ ಇದಾಯಿತು, ಎಲ್ಲನೂ ಇದೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ಸೂಪರ್. ಏನಾದರೂ ಕಾರ್ ಬಿಸ್ನೆಸ್ ಬಿಟ್ಟು ಕನ್ಸ್ಟ್ರಕ್ಷನ್ಗೆ ಅಥವಾ ಇಲ್ಲ ಆ ಥರ ಎಲ್ಲ ಯಾವುದೂ ಇಲ್ಲ. ನಾವು ಕಾರ್ ಬಿಸ್ನೆಸ್ಸೇ ನಮ್ಮ ಪ್ರೊಫೆಷನಲ್ಲು. ಇದು ಬಂದು ನಮ್ಮ ಓನ್ ಹೌಸು. ಇದು ಯಾವುದೇ ಥರ ಇದು ತಗೊಂಡಿರೋದು ರಿಯಲ್ ಎಸ್ಟೇಟು ಬಿಸ್ನೆಸ್ ಏನಲ್ಲ. ಇದು ನಮ್ಮದೇ ಸ್ವಂತ ಮನೆ, ನಾನೇ ನಿಂತ್ಕೊಂಡು ಕಟ್ಸಿದ್ದು. ಇದು ಆ್ಯಕ್ಚುಲಿ ನಮ್ಮ ಕಾನ್ಸೆಪ್ಟು, ನಾವು ಇರೋಕ್ಕೆ ಅಂತ ಒಂದು ಮುದಿನಪಾಳ್ಯದಲ್ಲಿ ನಮಗೆ ಡೂಪ್ಲೆಕ್ಸ್ ಹೌಸ್ ಇದೆ. ಇದು ರೆಂಟೆಡು. ನಾವು ಸುಮ್ಮನೆ ಕೂತರು ನಾವೇನು ಮಾಡ್ತಿದ್ರು ಒಂದು ಇನ್ಕಮ್ ಬರಲಿ ಅನ್ನೋದಕ್ಕೋಸ್ಕರ ಇದು ಬಿಲ್ಡಿಂಗು ನಾನೇ ಖುದ್ದಾಗಿ ನಿಂತ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿಸಿದ್ದು. ಇದು BDA ಪ್ರಾಪರ್ಟಿ ಇದೆ, ಕಾರ್ನರ್ ಬಿಲ್ಡಿಂಗ್ ಇದೆ. ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು 40 feet ರೋಡ್ ಇದೆ. ಎಲ್ಲ ಮನೆಗಳಲ್ಲೂ ನಾವು ಸೇಲ್ಗೆ ಈಗ ಮಾಡ್ತಾರಲ್ಲ ಆ ಥರ ಆಯಿತು, ಮತ್ತು ರೆಂಟೆಡ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ ಆ ಥರ ಆಯಿತು. ಇಲ್ಲ, ಎಲ್ಲ ಮನೆಗಳು ವಾಸಕ್ಕೆ ಇರೋ ಥರನೇ POPಯಿಂದ ಹಿಡಿದು ವುಡ್ ವರ್ಕಿಂದ ಹಿಡಿದು ಎಲ್ಲ ಮನೆಯೂ ಕ್ವಾಲಿಟಿಯಾಗಿ ನಾವೇ. ಅವಾಗ ನಾವು ಒಂದು 5 years ಬ್ಯಾಕ್ ಕಟ್ಟಬೇಕಾದ್ರೆ ಮಳ್ಳು ಸಿಗ್ತಾ ಇತ್ತು. ಅವಾಗ ಮಳ್ಳೆಲ್ಲ ಹಾಕಿ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿ ಕಟ್ಟಿದ ಮನೆ. ಹೌದು. ಮುಂಚೆ ಇವಾಗೆಲ್ಲ ಬರೀ ಡೆಸ್ಟ್ ಬರ್ತಿದೆ, ಪೌಡ್ರ್ ಬರ್ತಿದೆ, ಅದ್ರಲ್ಲಿ ಇದು ಮಾಡ್ತಿದ್ದಾರೆ. ಅವಾಗೆಲ್ಲ ಮಳ್ಳು ಇತ್ತಲ್ಲ, ಅದರಿಂದಾನೇ ಮಾಡಿದ್ದು. ಹೌದು ಹೌದು. ಇದು ಡೈಮೆನ್ಷನ್ ಬಂದು 20-50, 20ಕ್ಕೆ 50. ಹೌದು. ಆ್ಯಕ್ಚುಲಿ ಬಂದು ಇದು BDA, ಇದು ಎಲ್ಲ BDA ಏಕಾತನೇ ಬರೋದು. ಎಲ್ಲ ಬ್ಯಾಂಕಲ್ಲೂ ಲೋನ್ ಆಗುತ್ತೆ. ನಮಗೂ ಇವಾಗ ಆಲ್ರೆಡಿ ಇವಾಗ SBIನಲ್ಲಿ 60 ಲಕ್ಷ ಲೋನ್ ಕೂಡ ಇದೆ. ಇವಾಗ ನಮಗೆ ಇನ್ವೆಸ್ಟ್ಮೆಂಟ್ಗೆ, ಬಿಸ್ನೆಸ್ಗೆ ಅಮೌಂಟ್ ಬೇಕಾಗಿರೋದ್ರಿಂದ ಈ ಮನೆ ನಾವು ಸೇಲ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಇದು ನಂದೇ, ಯಾವುದೇ ಥರ ಬ್ರೋಕರು, ಏಜೆಂಟು, ರೀಸೇಲ್ ಹಾಕೊಂಡೋದು ಆ ಥರ ಎಲ್ಲ ಏನಿಲ್ಲ. ಇದು ನಂದೇ ಓನಾಗಿ ನಮ್ಮ ಹೆಸರಲ್ಲೇ ಇರೋ ಪ್ರಾಪರ್ಟಿ. ಏನಂದರೆ ಇವತ್ತಿನ ಬೆಂಗಳೂರಲ್ಲಿ ನಿಮಗೆ ಗೊತ್ತಲ್ಲ, ಎಲ್ಲರಿಗೂ ಒಂದು ಏನು ಹೇಳಿ, ನಾವು ಒಂದು ಮನೇಲಿ ವಾಸ ಇಟ್ಕೊಂಡು ಒಂದು 4-5 ಮನೆ ಬಾಡಿಗೆ ಬರೋ ಥರ ಮಾಡ್ಕೊಂಡ್ರೆ ನಾವೇ ರಾಜ. ಇವಾಗ ನಮಗೆ ಯಾರು ಸಾಕಲಿಲ್ಲ ಅಂದರೂ ಮನೆ ನಮಗೆ ಸಾಕುತ್ತೆ ಅಂತ ಜನಗಳ ಮೈಂಡಲ್ಲಿ ಬಂದ್ಬಿಟ್ಟಿದೆ. ಇವಾಗ ಒಂದು ಮನೆಯಲ್ಲಿ ನಾವು ವಾಸ ಇದ್ದು ಒಂದು 4-5 ಮನೆ ಬಾಡಿಗೆ ಬಂದರೆ ಅದರಲ್ಲೇ ಆರಾಮಾಗಿ ಇರ್ಬೋದು. ನಾವು ಏನು ಮಾಡಲಿ, ಬಿಸ್ನೆಸ್ ಮಾಡಲಿ, ಇನ್ನೊಂದು ಮಾಡಲಿ, ಇಲ್ಲ ಏನೂ ಮಾಡದೇ ಇದ್ರೂ ಆಗುತ್ತೆ, ತಗೊಳ್ಳೋಣ ಅಂತ ತುಂಬ ಜನ ವೆಯ್ಟ್ ಮಾಡ್ತಿರ್ತೀರ.
ಅದರಿಂದ ಇದು ಒಂದು 6 ಮನೆ ಇರೋವಂಥ ಇದು ಬಿಲ್ಡಿಂಗ್. ಇದು 4 ಡಬಲ್ ಬೆಡ್ರೂಮು, 2 ಸಿಂಗಲ್ ಬೆಡ್ರೂಮ್ ಇದೆ. ಟೋಟಲ್ 6 ಮನೆ ಇದೆ. ನಿಮ್ಗೆ ಇವಾಗ ಇರೋರೆಲ್ಲ ನಾವು ಖಾಲಿ ಮಾಡಿ ನಾವು ರೆಂಟ್ ಕೊಡ್ತೀವಿ ಅಂದರೆ ಒಂದು 70,000 ರೆಂಟ್ ಬರುತ್ತೆ. ಬರ್ತಾ ಇದೆಯಾ? ಇವಾಗ ಒಂದು 2 ಮನೆ ಲೀಸ್ ಇದ್ದಾರೆ, 3 ಮನೆ ರೆಂಟ್ ಇದ್ದಾರೆ, 1 ಮನೇಲಿ ನಮ್ಮ ಬ್ರದರ್ ಇದ್ದಾರೆ. ಇವಾಗ ನಾವು ಯಾರಾದ್ರು ಪರ್ಚೇಸ್ ಮಾಡಿ ಎಲ್ಲ ಮನೆಗಳು ಹೊಸ್ದಾಗೆ ರೆಂಟ್ ಕೊಡ್ತೀವಿ ಅಂದರೆ ಒಂದು 7 ರಿಂದ 8 ಲಕ್ಷ ಅಡ್ವಾನ್ಸು, ಒಂದು 70,000 ರೆಂಟ್ ಬರುತ್ತೆ. 70,000 ರೆಂಟ್ ಬರುತ್ತೆ. ನಿಮಗೆ ಆನಿಯಲ್ ಇನ್ಕಮ್ ಅಂತ ತೊಗೊಳ್ತೀವಿ ಅಂದರೆ ಮಂತ್ಲಿ 70,000 ಅಂದರೆ ಆನಿಯಲ್ಲಿ ನಿಮಗೆ 8,40,000 ಇನ್ಕಮ್ ಥರ ಬರುತ್ತೆ. ಜೊತೆಗೆ 7 lakhs ನೀವು ಇಟ್ಕೊಂಡು ಏನಾದ್ರು ಇದು ಅಡ್ವಾನ್ಸ್ ಅಮೌಂಟಲ್ಲಿ ಏನಾದ್ರು ಮಾಡ್ತೀವಿ ಅಂದರು 2% ಇಂಟ್ರೆಸ್ಟ್ ಥರ ಅಂದರು ಅದೊಂದು 15,000 ಬರುತ್ತೆ. ತೊಗೊಳೋರಿಗೆ ಒಳ್ಳೆ ಬೆನಿಫಿಟ್ ಇದೆ. ಎಲ್ಲ ಮನೆಯಲ್ಲೂ ನಿಮ್ಗೆ ಎಲ್ಲ ಥರ ಸ್ಪೆಷಾಲಿಟೀಸ್ ಇದೆ. ಬೋರ್ ಇದೆ, ಕಾವೇರಿ ವಾಟ್ರ್ ಇದೆ. ಜೊತೆಗೆ ಏನಂದರೆ ನಿಮಗೆ ಲೋನ್ ಸ್ಪೆಷಾಲಿಟೀಸ್ ಕೂಡ ಎಲ್ಲ ಬ್ಯಾಂಕ್ನಲ್ಲೂ ಆಗುತ್ತೆ. ನ್ಯಾಷನಲ್ ವೈಸ್ ಬ್ಯಾಂಕಲ್ಲಿ ತೊಗೊಳ್ತೀವಿ, ಎಲ್ಲೇ ತೊಗೊಳ್ತೀವಿ ಅಂದರೂ ಲೋನ್ ಸ್ಪೆಷಾಲಿಟೀಸ್ ಆಗುತ್ತೆ. ಯಾಕೆಂದರೆ BDA ಪ್ರಾಪರ್ಟಿ ಆಗಿರೋದ್ರಿಂದ ನಿಮ್ಗೆ ಎಲ್ಲ ಬ್ಯಾಂಕ್ನಲ್ಲೂ ಲೋನ್ ಸ್ಪೆಷಾಲಿಟೀಸ್ ಇರುತ್ತೆ. ಸರ್ ಮತ್ತೆ ಡ್ರೀಮ್ ಹೌಸ್ ಅಂತೀರಾ, ಏನಕ್ಕೆ ಮಾರ್ತಾ ಇದ್ದೀರಾ ಅಂತ ಅವರೇ ಯೋಚನೆ ಮಾಡ್ತಾರೆ. ಏನಕ್ಕೆ ಮಾರ್ತಾ ಇದ್ದೀವಿ ಅಂದರೆ ಆ್ಯಕ್ಚುಲಿ ಈ ಮನೆಯಲ್ಲಿ ನಾನಿಲ್ಲ, ಇದು ನನಗೆ ಇನ್ಕಮ್ ಇರಲಿ ಅಂದ್ಬಿಟ್ಟು ನಾನು ಒಂದು ಕಟ್ಸಿದ ಪ್ರಾಪರ್ಟಿ ಕಾನ್ಸೆಪ್ಟ್. ನಮ್ಮದು ಇನ್ನೊಂದು ಕಡೆ ಡೂಪ್ಲೆಕ್ಸ್ ಹೌಸ್ ನಮ್ಮದಿದೆ, ನಾವು ಅಲ್ಲಿ ವಾಸ ಇದ್ದೀವಿ. ಇದು ಬಂದು ರೆಂಟೆಡ್, ನಮಗೆ ಒಂದು ಇನ್ಕಮ್ ಬರಲಿ, ಲೈಫ್ ಟೈಮ್ ಒಂದು 1 ಟೈಮ್ ಇನ್ವೆಸ್ಟ್ ಮಾಡಿದರೆ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟು ಇನ್ಕಮ್ ಬರ್ತಾ ಇರಲಿ ಅನ್ನೋದಕ್ಕೋಸ್ಕರ ಮಾಡಿದ್ದು. ಇವಾಗ ನಮಗೆ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿದೆ. ಅದರಿಂದ ಇದನ್ನು ಕೊಟ್ಬಿಟ್ಟು ಇದರಲ್ಲಿ ಬರೋ ಅಮೌಂಟು ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಕೊಡ್ತಿರೋದು. 1 ಕೋಟಿ ನಾವು ಹೇಳ್ತಿರೋದು 1,85,00,000. ಅದರಲ್ಲೂ ಸ್ಲೈಟ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಜಾಸ್ತಿ ಆಗುತ್ತಾ? ಏನು ಹೇಳಿ? ಜಾಸ್ತಿ ಆಗುತ್ತೆ, ಸ್ವಲ್ಪ ಆಗುತ್ತೆ. ಯಾಕೆಂದ್ರೆ ಆಲ್ರೆಡಿ ತುಂಬ ಜನ ಬಂದು ಸಿಟ್ಟಿಂಗ್ ಕೂತಿ ಸ್ವಲ್ಪದಲ್ಲೇ 1 ಲಕ್ಷ 2 ಲಕ್ಷ 3 ಲಕ್ಷದಲ್ಲಿ ನಾವು ಕೊಡಬೇಕು ಅಂದಾಗ ಅವ್ರು ಇದಾಗುತ್ತೆ, ಇಲ್ಲ ಅವ್ರು ಬೇಕೇ ಬೇಕು ಅಂದರೆ ನಮಗೆ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಹಿಂಗಾಗಿ ಸುಮ್ಮನೆ ಸೇಲ್ ಆಗದೆ ಹಂಗೆ ನಾವು ಇಟ್ಕೊಂಡಿದ್ವಿ. ಈಗ ಕೊಡೋಣ ಅಂತ ಡಿಸೈಡ್ ಆಗಿರೋದ್ರಿಂದ ನಿಮ್ಮ ಹತ್ರ ವೀಡಿಯೋ ಮಾಡ್ತಿರೋದು. ಯಾಕೆಂದ್ರೆ ನಮ್ಮದು ನಿಮ್ಮದು ಪರಿಚಯ ಕಾರ್ ಶೋರೂಮ್ಗಳಲ್ಲಿ ಕಾರ್ದು ಎವ್ರಿ ಟೈಮ್ ಮಾಡ್ತಾ ಇರ್ತೀವಿ. ಅದರಿಂದ ಇದೊಂದು ಮನೆ ಕಾನ್ಸೆಪ್ಟ್ ಮಾಡಿದರೆ ತಗೊಳೋರು ಬಂದು ನೋಡಿ ತಗೋಬೋದು ಅನ್ನೋ ಕಾನ್ಸೆಪ್ಟಲ್ಲಿ ಮಾಡ್ತಿರೋದು. ಓಕೆ ಸರ್, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಿಮಗೆ ನಾಗರಬಾವಿ BDA ಕಾಂಪ್ಲೆಕ್ಸ್ ಕಡೆಯಿಂದನಾದರೂ ಬರ್ಬೋದು, ಈ ಕಡೆ ಪಾಪ್ರಡಿ ಪಳೆಯಿಂದನೂ ಬರ್ಬೋದು, ಮಾಗಡಿ ರೋಡು, ಮೈಸೂರು ರೋಡು, ನೀವು ಎಲ್ಲಿಂದ ಬಂದ್ರೂ ಸೆಂಟ್ರ್ ಪಾಯಿಂಟ್ ಇದೆ. ನಿಮ್ಗೆ ಎಲ್ಲ ಥರ ಸ್ಪೆಷಾಲಿಟೀಸು ಇದೆ. BDA ಆಗಿರೋದ್ರಿಂದ ರೋಡ್ ಸ್ಪೆಷಾಲಿಟೀಸ್ ಎಲ್ಲ ನಿಮಗೆ ಬ್ರಾಡಾಗಿರುತ್ತೆ, ಎಲ್ಲ ಚೆನ್ನಾಗಿದೆ. ನೀವು ಲೈವಾಗಿ ಬನ್ನಿ, ಡೈರೆಕ್ಟಾಗಿ ಇದಕ್ಕೆ ಇರೋ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ನೋಡಿ ನಿಮಗೆಲ್ಲ ಕಂಪೇರ್ ಮಾಡಿ. ಇಲ್ಲಿ ಸೈಟ್ ವ್ಯಾಲ್ಯೂ ಒಂದು 12,000 ಇದೆ ಇವಾಗ ಪ್ರೆಸೆಂಟು ಅಡಿಗೆ. ಆ ಥರ ನೀವು ತೊಗೊಂಡ್ರು 1000 ಅಡಿಗೆ 1,20,20,00,000 ಸೈಟ್ ವ್ಯಾಲ್ಯೂ ಆಗುತ್ತೆ. ಒಂದು ಮಿನಿಮಮ್ 2 lakhs ಇವತ್ತಿನ ಚದರ ನಾವು ಕಟ್ಟಿಸ್ತೀವಿ ಅಂದರು. ನಾನು ಹೇಳ್ತಿದ್ದೆ ಮಿನಿಮಮ್. ಇವಾಗ ನಾವು ಮಾಡಿದ್ರೆ ಎಲ್ಲ ಫಿನಿಶಿಂಗು ಎಲ್ಲದಕ್ಕೂ ಇನ್ನೂ ಜಾಸ್ತಿ ಆಗುತ್ತೆ. 2 ಲಕ್ಷ ಹಾಕ್ಕೊಂಡ್ರು 80 ಲಕ್ಷ ಕಟ್ಟಲಿಕ್ಕೆ 1,20,00,000 ವ್ಯಾಲ್ಯೂ. ಟೋಟಲ್ 2 ಕೋಟಿ ಇವತ್ತು ಮಾಡ್ತೀನಿ. 2 ಕೋಟಿ ಮೇಲೆ ಆಗುತ್ತೆ. 2 ಕೋಟಿ ಅಂದ್ರೂ ಹೌದು. ನಾವು ಇನ್ನೂ ನಾನು ಕಡಿಮೆನಲ್ಲೇ ಹೇಳ್ತಾ ಇದ್ದೀನಿ, 1,85,00,000 ಹೇಳ್ತಾ ಇದ್ದೀನಿ. ಇವತ್ತು ಯಾವುದೋ 20-30 ಡೂಪ್ಲೆಕ್ಸ್ ಹೌಸೇ 1.5 1.25 ಅಂತ ಹೇಳ್ತಾರೆ. ಇದು 6 ಮನೆ ಬಾಡಿಗೆ ಬರುವಂಥ 1000 ಅಡಿ ಇರುವಂಥ 4 ಫ್ಲೋರ್ ಬಿಲ್ಡಿಂಗು 1,85,00,000 ಹೇಳ್ತಾ ಇದ್ದೀನಿ. 1,85 lakhs. ಇಲ್ಲಿ ಬಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಫೋನ್ ಮಾಡ್ಕೊಳ್ಳಿ, ಬನ್ನಿ ಎಲ್ಲ ಮನೆಗಳ್ದು ಒಳಗಡೆ ಏನಾರು ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನೀವು ನೋಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ನಿಮಗೆ ಲೈಕ್ ಆದರೆ ಫೋನ್ ಮಾಡ್ಕೊಂಡು ಬಂದು ತೊಗೋಬೋದು. ಈ ಕಡೆ ಫ್ರಂಟ್ ಎಲಿವೇಶನ್ ಇದೆ. ಹೌದು ಸರ್, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಣ ಬನ್ನಿ. ಒಂದೊಂದಾಗಿ ಎಲ್ಲ ಮನೆ ಕೂಡ ಎಕ್ಸ್ಪ್ಲೇನ್ ಮಾಡೋಣ. ನೋಡಿ ಸರ್, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, 1,85,00,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 70,000 ರೂಪಾಯಿ ಬಾಡಿಗೆ ಬರ್ತಕ್ಕಂಥ ಮನೆ. 6 ಮನೆಗಳುಳ್ಳ ಒಂದು ಬಿಲ್ಡಿಂಗ್ ಕೊಡ್ತಾ ಇದ್ದಾರೆ. 20ಕ್ಕೆ 50 20-50 ಮನೆ ಸೇಲ್ಗಿರೋದು. ಅದು ಕೂಡ BDA ಲೋನ್. ಯಾವ ಬ್ಯಾಂಕಲ್ಲಿ? ಎಲ್ಲ ಬ್ಯಾಂಕಲ್ಲೂ ಲೋನ್, ಎಲ್ಲ ಬ್ಯಾಂಕ್ನಲ್ಲೂ ಆಗುತ್ತೆ ಅಲ್ವಾ? ಒಂದು ಕಾರ್ ಪಾರ್ಕಿಂಗ್ ಕೂಡ ಸಿಗುತ್ತೆ. ಎಲ್ಲ ತರ ಬನ್ನಿ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಚೇತನ್ ಸರ್ ತಿಳಿಸ್ಕೊಡ್ತಾರೆ. ರೆಡಿನಾ ಸರ್? ರೆಡಿ ಬನ್ನಿ ಸರ್. ಇಂಟ್ರೊಡಕ್ಷನ್ ಆಯ್ತು, ಮನೆ ಬಗ್ಗೆ ಏನು ಅಂತ ಡೀಟೇಲ್ಸ್ ಒಂದು ಪೆಂಡಿಂಗ್ ಇದೆ. ಸ್ಟಾರ್ಟಿಂಗ್ ಇಂದನೂ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್. ಇದು ಆಕ್ಚುಲಿ ಬಂದು 20ಗೆ 50 ಬರುತ್ತೆ ನೋಡಿ. ಫ್ರಂಟ್ 20ಕ್ಕೆ 50 ಕಾರ್ನರ್ ಬಿಲ್ಡಿಂಗ್ ಆಗಿರುತ್ತೆ. ಮತ್ತು ಎಲಿವೇಶನ್ ಎಲ್ಲ ನೋಡ್ಕೊಳ್ಳಿ. ಇದು ನಮ್ಮ ಸ್ವಂತಕ್ಕೆ ಅನ್ನೋದಕ್ಕೋಸ್ಕರ ಎಲ್ಲ ಕ್ವಾಲಿಟಿ ವೈಸ್ ಯೂಸ್ ಮಾಡಿ ನಾವೇ ಎಲ್ಲ ಇದು ಮಾಡಿದ್ದು. 6 ಹೌಸಸ್ ಇದೆ, 4 ಬೆಡ್ರೂಮು, ಡಬಲ್ ಬೆಡ್ರೂಮ್ 4 ಹೌಸಸ್ ಇದೆ, ಸಿಂಗಲ್ ಬೆಡ್ರೂಮ್ 2 ಹೌಸಸ್ ಇದೆ. ಪ್ರತಿಯೊಂದಕ್ಕೂ ಬಾಲ್ಕನಿ ಇದೆ.
ಯಾಕೆಂದ್ರೆ ಇವಾಗ ಮೇಲ್ಗಡೆ ಇರೋರು ಪ್ರತಿಯೊಂದು ಏನೋ ಐಟಮ್ ಬೇಕು, ಏನೋ ಆರ್ಡ್ರ್ ಮಾಡಿರೋ ತರಿಸಿರೋ ಅಂದರೆ ಎಲ್ಲದಕ್ಕೂ ಇಳ್ದು ಬರೋಕ್ಕಾಗಲ್ಲ, ಬಾಲ್ಕನಿಯಿಂದಾನೆ ಬಂದು ತಗೋಬೇಕು. ಆ ಥರ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಎಲ್ಲ ಮನೆಯಲ್ಲೂ ನಾವು ಎಲ್ಲ ವುಡ್ ವರ್ಕ್ ಆಯಿತು, ರಿನೋವೇಷನ್ಗೆಲ್ಲ ಯೂಸ್ ಮಾಡಿದಿರಲ್ಲ, ಏನದು ಎಲ್ಲ ವುಡ್ ತರ ಫಿನಿಶಿಂಗ್ ಅಲ್ಲಿ ಇದೆ. ಸ್ಟೋನ್ ಇದು ಎಲ್ಲ ಸ್ಟೋನ್ ದೇನೆ. ಹೌದು, ಈ ಕಡೆ ಇರೋ ಸ್ಟೋನ್ದು ಮಧ್ಯದಲ್ಲಿ ಇರೋದೆಲ್ಲ ವುಡ್ ಫಿನಿಶಿಂಗ್ ಟೈಪು, ಈ ಕಡೆ ಸೈಡಲ್ಲಿ ಇರೋದೆಲ್ಲ ಸ್ಟೋನ್ ಫಿನಿಶಿಂಗು. ಪ್ರತಿಯೊಂದು ಬಾಲ್ಕನಿಗೂ POP ವರ್ಕ್ ಆಗಿದೆ. POP ವರ್ಕ್ ಎಲ್ಲ ಮನೆಗೂ ಎಲ್ಲ ಬಾಲ್ಕನಿಗೂ ಆಗಿದೆ. ಮತ್ತೆ ಈ ಗ್ಲಾಸ್ ಫಿನಿಶಿಂಗು ಮತ್ತೆ SS ಯೂಸ್ ಮಾಡಿರೋ ರೈಲಿಂಗ್ಸ್ ಆಯ್ತು, ನೀವು ಬಾಲ್ಕನಿದಾಯ್ತು, ಪ್ರತಿಯೊಂದೆಲ್ಲ SX ಯೂಸ್ ಮಾಡಿರೋದು. ಆಮೇಲೆ ನಿಮ್ಗೆ ನೋಡಿ ಒಳಗಡೆ ಇದು ಪಾರ್ಕಿಂಗ್ ಏರಿಯಾ. ರ್ಯಾಂಪ್ ಬಗ್ಗೆ ಮಾತಾಡಬೇಕು, ಇದೇನಂತ ಮ್ಯಾಟ್ರ್ ಎಲ್ಲ ಅನ್ಕೋಬಹುದು. ಸೊ ತುಂಬಾ ಮನೆಗಳು ನಾನು ವಿಡಿಯೋ ಮಾಡಿದೀನಿ, ನೀವು ನೋಡಿದೀರಾ ಮನೆಗಳದು. ಸೊ ರ್ಯಾಂಪ್ ಏನಾಗುತ್ತೆ ಅಂದ್ರೆ ಒಂದು ಕಾರ್ ಹತ್ತೋದಕ್ಕಾಗೋದಿಲ್ಲ, ಬೈಕ್ ಹತ್ತು ಹಿಂಗೆ ಮಾಡಿರ್ತಾರೆ ಹೈಟ್ ಅಲ್ಲಿ. ಇಲ್ಲ, ಇದು ನಮ್ದು ಇದು ಫ್ಲಾಟ್ ಏರಿಯಾ ಇರೋದ್ರಿಂದ ನೋಡಿ ಎಲ್ಲ 40 ಫೀಟ್ ರೋಡ್ ಬರುತ್ತೆ. BDA ಆಗಿರೋದ್ರಿಂದ ಎಲ್ಲ ಪ್ಲಾನಿಂಗ್ ಅಪ್ರೂವಲ್ ಏರಿಯಾ ಆಗಿರುತ್ತೆ. ಇದು BDA ಪ್ರಾಪರ್ಟಿ. ಇದು ಬಂದ್ಬಿಟ್ಟು ನಿಮಗೆ ಇದು ಪಾರ್ಕಿಂಗ್ ಏರಿಯಾ ಬರುತ್ತೆ. 6 ಮನೆ ಇರೋದ್ರಿಂದ ಜಸ್ಟ್ 2 ವೀಲರ್ ಪಾರ್ಕಿಂಗು ಇಷ್ಟು ಮಾಡ್ಕೊಂಡಿದ್ದೀವಿ. ಇಲ್ಲ ಒಬ್ರು ಓನರ್ ಇರ್ತಾರೆ, ಒಂದು ಮನೇಲಿ ಇಟ್ಕೊಂಡು 5 ಮನೆ ಬಾಡಿಗೆ ಕೊಡ್ತೀವಿ ಅಂದರೆ ಒಂದು ಕಾರ್ ನಿಲ್ಲಿಸ್ಕೋಬೋದು. ಮತ್ತು ಎಲ್ಲ ಮನೆಗೂ ಸಪ್ರೇಟು ಗ್ಯಾಸ್ ಇಲ್ಲೇ ಸಿಲಿಂಡರ್ ಇಟ್ಕೊಳೋ ಥರ ವ್ಯವಸ್ಥೆ ಮಾಡಿದ್ದೀವಿ ನೋಡಿ ಸ್ನೇಹಿತರೆ. ಪ್ರತಿಯೊಂದು ಮನೆಗೂ ಎಲ್ಲ ಸಪ್ರೇಟು ಕರೆಂಟ್ ಇದು ಪವರ್ ಕಲೆಕ್ಷನ್ ಆಯಿತು, ಪ್ರತಿಯೊಂದು ಇದೆ. ಎಷ್ಟು ಆಟೋಮೆಟಿಕ್ ವಾಟರ್ ಸಪ್ಲೈ ಇದೆ. ಆಮೇಲೆ ನಿಮಗೆ ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಇದೆ. ಹೌದು ನೋಡಿ, ಇಲ್ಲೆಲ್ಲ ನಿಮಗೆಲ್ಲ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರೋದ್ರಿಂದ, ಏನಕ್ಕೆ ಅಂದರೆ ಕಾರ್ನರ್ ಬಿಲ್ಡಿಂಗ್ ಆಗಿರೋದ್ರಿಂದ ಗಾಳಿ ಬೆಳಕು ಪ್ರತಿಯೊಂದು ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ನಮ್ಗೆ ಎಲ್ಲ ಥರ ನಮ್ಗೆ ಯಾವ್ಯಾವ ಥರ ಡಿಸೈನ್ ಬೇಕು ನಮ್ಮ ಮೈಂಡ್ ಸೆಟ್ಟಿಗೆ ಇವತ್ತು ಜನರಲ್ ಆಗಿ ಅಫಿಷಿಯಲ್ ಆಗಿ ಯಾವ ಥರ ಇರಬೇಕು ಆ ಥರ ಇದು ಮಾಡಿದ್ದೀವಿ. ಇದೆಲ್ಲ ಸಿಮೆಂಟ್ POP ನಾ? ಹೌದೌದು. ಒಳಗಡೆ ಎಲ್ಲ ಮನೆಗಳಲ್ಲೂ POP ವುಡ್ ವರ್ಕು ಎಲ್ಲ ಇದೆ. ಪ್ರತಿಯೊಂದು ತೋರಿಸ್ತೀನಿ ಬನ್ನಿ. ಓಕೆ ನೋಡಿ ಸ್ನೇಹಿತರೆ. ಮತ್ತೆ ಇನ್ನೊಂದು, ಇಲ್ಲಿ ಒಂದು ಕಾರ್ ಒಳಗಡೆ ಬಿಟ್ಕೊಳೋದಕ್ಕೆ ಈ ಗೇಟ್ ಆದ್ರೆ ಲೈಟ್ ಆಗಿ ಒಂದು ಬೈಕ್ ಅಥವಾ ಹೋಗೋದಕ್ಕೆ ಸಪ್ರೇಟ್ ಅಲ್ಲೂ ಕೂಡ ಒಂದು ಗೇಟ್ ಇದೆ, ನೋಡ್ತಾ ಇದ್ದೀರಾ. ಸೊ ಅದು ಕೂಡ ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಗ್ಯಾಸ್ನ ಸಿಲಿಂಡರ್ನ ಸ್ಟೋರೇಜ್ ಮಾಡೋದಕ್ಕೆ ಅಥವಾ ಏನಕ್ಕೊಂದು ಕೆಳಗಡೆ ಅಲ್ಲೆಲ್ಲ ರನ್ನಿಂಗ್ ಇರೋ ಸಿಲಿಂಡರ್ಸ್, ಇಲ್ಲಿ ಎಕ್ಸ್ಟ್ರಾ ಸಿಲಿಂಡರ್ ಇರೋಂಥ ಜಾಗ. ನಿಮಗೆ ಎಲ್ಲ ಪ್ರತಿಯೊಂದು ಎಲ್ಲ SS ರೈಲಿಂಗ್ಸೇ ಇರೋದು. ನಾವು ಯೂಸ್ ಮಾಡಿದ್ದೀರಾ? ಇದೆಲ್ಲ ಇದು ಸ್ಟೋನ್ ಬಂದ್ಬಿಟ್ಟು ಎಲ್ಲ ವಾಲ್ ಇದು ಡಿಸೈನ್ ಮಾಡಿರೋದು. ಆಮೇಲೆ ಇಲ್ಲೊಂದು ಮನೆ ಬರುತ್ತೆ, ಬನ್ನಿ ಸ್ನೇಹಿತರೆ ಬನ್ನಿ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಡಬಲ್ ಬೆಡ್ರೂಮ್ ಹೌಸ್ ಇದೆ. ತೋರಿಸಿ ಆ ಕಡೆ ಒಂದು ನಿಮಿಷ ನೋಡಿ. ಗ್ರೌಂಡ್ ಫ್ಲೋರ್ಗೆ ತಿರುಗಿ, ಆ ಕಡೆಯಿಂದನೂ ಎಂಟ್ರಿ ಆಗ್ಬೋದು. ಇಲ್ಲಿ ಸಪ್ರೇಟ್ ಗೇಟ್ ಇದೆಯಲ್ಲ, ಇಲ್ಲೂ ಕೂಡ ಎಂಟ್ರಿ ಆಗ್ಬೋದು. ಎರಡೂ ಕಡೆಯಿಂದ ಮೆಟ್ಲು ಕೂಡ ಹತ್ಕೊಂಡು ಹೋಗ್ಬೋದು. ಮತ್ತೆ ಗ್ರೌಂಡ್ ಫ್ಲೋರಲ್ಲಿ ಇಲ್ಲೊಂದು ಮನೆ ಇದೆಯಲ್ಲ ಸರ್? ಹೌದು, ಇದು ಒಂದು ಮನೆ ಡಬಲ್ ಬೆಡ್ರೂಮ್ ಇದೆ ಫುಲ್ಲು. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮು, ಒಂದು ಸಿಂಗಲ್ ಬೆಡ್ರೂಮ್ ಒಂದಿದೆ. ಬನ್ನಿ, ಇದು ಗ್ರೌಂಡ್ ಫ್ಲೋರಿಂದ ಇದು ಡಬಲ್ ಬೆಡ್ರೂಮ್ ಇದೆ ಗ್ರೌಂಡ್ ಫ್ಲೋರ್ನಲ್ಲಿ. ನೀವು ನೋಡ್ಬೋದು ಈ ಮನೆಯಲ್ಲಿ ಬಂದು ಎಲ್ಲ POP ಎಲ್ಲ ಮನೆಯೂ ಇದೇ ಥರನೇ ಇದೆ. POP ಫಿನಿಶಿಂಗ್ ಆಯಿತು, ನಿಮಗೆ TV ಕ್ಯಾಬಿನ್ ಆಗಿರ್ಬೋದು, ನಿಮಗೆ ಕಿಚನ್ ಕ್ಯಾಬಿನ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಮನೆಗೂ ಇದೇ ಥರನೇ ಮಾಡಿರೋದು. ಇದು ಕಿಚನ್ ಕ್ಯಾಬಿನ್ ಇದೆ, ಹಿಂದೆಗಡೆ ಸ್ಟೋರೇಜ್ ಇದಿದೆ. TV ಕ್ಯಾಬಿನ್ ಆಗಿರೋ ಡಬಲ್ ಬೆಡ್ರೂಮ್, ಇಲ್ಲೊಂದು ಬೆಡ್ರೂಮ್ ಇದೆ, ಮತ್ತೆ ಇಲ್ಲೊಂದು ಬಾತ್ರೂಮ್ ಬರುತ್ತೆ. ಮತ್ತೆ ಬೆಡ್ರೂಮ್ ಒಳಗಡೆ ಒಂದು ಅಟ್ಯಾಚ್ ಒಂದು ಬಾತ್ರೂಮ್ ಇದೆ. ಆಮೇಲೆ ಮತ್ತೆ ಇಲ್ಲೊಂದು ಬೆಡ್ರೂಮ್ ಬರುತ್ತೆ ನಿಮಗೆ. ಇಲ್ಲ, ಇದು ದೇವ್ರ ಮನೆ. ಇದು ನಿಮಗೆ ಕಿಚನ್ ಕ್ಯಾಬಿನು, TV ಕ್ಯಾಬಿನು, ಮತ್ತೆ ಪೂಜಾ ರೂಮು. ಇದು ಡಬಲ್ ಬೆಡ್ರೂಮ್ ಹೌಸು, ಕೆಳಗಡೆ ಇರೋ ಮನೆ ವಿಶಾಲವಾಗಿದೆ. ಒಂದು 2 ಬಾತ್ರೂಮ್ ಇದೆ, 2 ಬೆಡ್ರೂಮ್ ಇದೆ. ನಿಮ್ಗೆಲ್ಲ ನೋಡ್ಕೋಬಹುದು. ಇದೇ ಥರನೇ ಸೇಮ್ ಎಲ್ಲ ಇದೇ ಥರನೇ ಎಲ್ಲ ಮನೆಗೂ TV ಕ್ಯಾಬಿನು, ಕಿಚನ್ ಕ್ಯಾಬಿನ್ ಆಯಿತು, ಪೂಜಾ ರೂಮ್ ಆಯಿತು, ವುಡ್ ವರ್ಕ್ ಆಯಿತು, ಎಲ್ಲ ಪ್ರತಿಯೊಂದೂ ಮಾಡಿಸಿದ್ದೀವಿ ನಾವು. ಇದು ಓನ್ ಯೂಸ್ಗೆ ಅನ್ನೋದಕ್ಕೋಸ್ಕರ ನಾವು ಖುದ್ದಾಗಿ ನಾವೇ ನಿಂತು ಕಟ್ಸಿದ್ದು. ಇದು ಯಾವುದೋ ರೀಸೇಲ್ ಹಾಕೊಂಡೋ ಬಿಲ್ಡಿಂಗ್ ಆಯಿತು, ಏಜೆಂಟ್ ಕಟ್ಟಿರೋದಾಯಿತು. ಇವತ್ತು ನೋಡ್ತೀರಾ ಎಲ್ಲ ಸೇಲ್ ಮಾಡೋ ಪರ್ಪಸ್ಗೆ 6 ತಿಂಗಳು 3 ತಿಂಗಳಿಗೆಲ್ಲ ಒಂದೊಂದು ಮನೆ ಫಿನಿಶಿಂಗ್ ಮಾಡಿ ಸೇಲ್ ಮಾಡಿಬಿಡ್ತಾರೆ. ಇದು ಆ ಥರ ಇಲ್ಲ. ಇದು ನಾವೇ 1 ಇಯರ್ ಖುದ್ದಾಗಿ ನಿಂತ್ಕೊಂಡು ಕಟ್ಟಿಸಿರೋ ಅಂಥ ಮನೆ ಇದು. ಬನ್ನಿ, ಗ್ರೌಂಡ್ ಫ್ಲೋರ್ ಇದೆ ಸರ್. ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಒಂದು, ಸಿಂಗಲ್ ಬೆಡ್ರೂಮ್ ಒಂದು. ಮತ್ತೆ ಸೆಕೆಂಡ್ ಫ್ಲೋರಲ್ಲೂ ಡಬಲ್ ಬೆಡ್ರೂಮ್ ಒಂದು, ಸಿಂಗಲ್ ಬೆಡ್ರೂಮ್ ಒಂದು. ಟಾಪ್ ಫ್ಲೋರಲ್ಲಿ ಒಂದು ಡಬಲ್ ಬೆಡ್ರೂಮ್ ಮನೆ ಇದೆ. ಟೋಟಲ್ 6 ಮನೆ ಇದೆ. 4 ಡಬಲ್ ಬೆಡ್ರೂಮ್ ಇದೆ, 2 ಸಿಂಗಲ್ ಬೆಡ್ರೂಮ್, 6 ಮನೆ ಇದೆ ಟೋಟಲ್. ಸರ್ ಎಷ್ಟು ಅಡಿ ಬಿಟ್ಟಿಸಿರೋದು ಇದು ಮೆಟ್ಲಿಗೆಲ್ಲ? ಮೆಟ್ಲಿಗೆ ಸರ್ ಇದೆಲ್ಲ ಎಷ್ಟು ಅಡಿ ಬಿಟ್ಟಿದ್ದೀರಾ? 3 ಅಡಿನಾ?
ಇದು ನಿಮಗೆ 3.5 ಅಡಿ ಬರುತ್ತೆ. 3.5 ಅಡಿ. ಹಾಂ, ಎಲ್ಲ ವಿಶಾಲ ಫ್ರೀಯಾಗಿ ಹೋಗೋ ಥರನೇ ನಮ್ಗೆ ಎಲ್ಲ ಪ್ಲಾನ್ ಮಾಡಿ ಒಳ್ಳೆ ಆರ್ಕಿಟೆಕ್ಟಿಂದ ಪ್ಲಾನ್ ತೊಗೊಂಡು ಮಾಡಿರೋದು. ಇದು ಬಿ ಡಿ ಆಗಿರೋದ್ರಿಂದ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಪ್ಲಾನ್ ಇದೆ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ವೆಂಟಿಲೇಷನ್ ಬರೋ ಥರನೇ, ಗಾಳಿ ಬೆಳಕು ಬರೋ ಥರನೇ ಇಲ್ಲೂ ಮಾಡಿದರೆ. ಇಲ್ಲಿ ಆಲ್ಮೋಸ್ಟ್ ಓಪನ್ ಸ್ಪೇಸ್ ಇದೆ, ಬಟ್ ಹೊರಗಡೆಯಿಂದ ಫ್ರಂಟ್ ಲುಕ್ಕಲ್ಲಿ ಒಂದು ಎಲಿವೇಶನಿಗೆ ಸರಿಯಾಗಿ ಪ್ರತಿಯೊಂದು ಡಿಸೈನ್ಸು ಮಾಡಿದ್ದೀರಲ್ವಾ ಸರ್? ಓಕೆ, ಇದೆಲ್ಲ ಎಸ್ ಯೂಸ್ ಮಾಡಿದ್ದೀರಾ? ಎಲ್ಲದಕ್ಕೂ ಎಸ್ ಯೂಸ್ ಮಾಡಿದ್ದೀವಿ. ಎಲ್ಲ ಡಿಸೈನ್ ಗ್ಲಾಸ್ ಫಿನಿಶಿಂಗ್ ಮಾಡಿದ್ದೀವಿ. ನೋಡಿ, ಇಲ್ಲಿ ಬಂದು ನಿಮಗೆ ಡಬಲ್ ಬೆಡ್ರೂಮ್ ಬರುತ್ತೆ ಇಲ್ಲಿ ಇದರಲ್ಲಿ. ಹೌದು, ಇಲ್ಲೊಂದು ಡಬಲ್ ಬೆಡ್ರೂಮ್ ಬರುತ್ತೆ, ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಇದು ಫಸ್ಟ್ ಫ್ಲೋರ್ ನಲ್ಲಿರೋ ಡಬಲ್ ಬೆಡ್ರೂಮ್ ಹೌಸ್. ಇದ್ರ ಪಕ್ಕದಲ್ಲಿ ಸಿಂಗಲ್ ಬೆಡ್ರೂಮ್ ಇನ್ನೊಂದಿದೆ. ನೋಡಿ, ಪ್ರತಿಯೊಂದು ಮನೆಯಲ್ಲೂ ನಿಮಗೆ ಸೇಮ್ ಅದೇ ಥರನೇ ಇದು ಡಬಲ್ ಬೆಡ್ರೂಮು. ಇಲ್ಲೊಂದು ರೂಮ್ ಬರುತ್ತೆ, ಆ ಕಡೆ ಒಳಗಡೆ ಬಾಲ್ಕನಿ ಬರುತ್ತೆ. ಸ್ವಲ್ಪ ಎಲ್ಲ ಮನೆಗೂ ವಾಸ ಇರೋದ್ರಿಂದ ನೀವು ಡೈರೆಕ್ಟಾಗಿ ಬಂದರೆ ಎಲ್ಲ ನೋಡ್ಬೋದು. ವಿಡಿಯೋದಲ್ಲಿ ಅಷ್ಟೇ ಇದರಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ಎಲ್ಲದಕ್ಕೂ POP ಆಯಿತು, ಮತ್ತು ನೋಡಿ TV ಕ್ಯಾಬಿನ್ ಆಯಿತು, ಕಿಚನ್ ಕ್ಯಾಬಿನ್ ಆಯಿತು, ಎಲ್ಲ ವುಡ್ ವರ್ಕ್ ಎಲ್ಲ ಮಾಡಿಸಿದ್ದೀವಿ. ಇನ್ನು ಓಪನ್ ಕಿಚನ್. ಹೌದು, ಅಂದ್ರೆ ಇದನ್ನ ತೋರ್ಸೋದ್ರಿಂದ ನಿಮಗೆ ಆಲ್ರೆಡಿ ವಾಸ ಇದ್ದಾರೆ, ನಿಮಗೆ ರೆಂಟ್ ಇನ್ಕಮ್ ಬರ್ತಾ ಇದೆ ಅನ್ನೋದಕ್ಕೋಸ್ಕರ ಒಂದು ಸಾಕ್ಷಿ ಏನಾದ್ರು ಅನ್ಕೊಳ್ಳಿ, ಅಥವಾ ಒಳಗಡೆ ಯಾವ ತರ ಡಿಸೈನ್ ಮಾಡಿದಾರೆ ಅಂತ ಕೂಡ ನಿಮ್ಗೆ ಒಂದು ಕನ್ಫರ್ಮೇಷನ್ ಆಗುತ್ತೆ. ಇವನ್ POP ಆದ್ರೂ ಅಷ್ಟೇ ತುಂಬಾ ಲಕ್ಸುರಿಯಸ್ ಆಗಿ ನೋಡೋದಕ್ಕೆ ತುಂಬಾ ಪ್ರೀಮಿಯಂ ಆಗಿ ಮಾಡಿದ್ದಾರೆ. ಮತ್ತೆ ಇದು ಬೆಡ್ರೂಮ್ ಅಲ್ಲ ಸರ್? ಇದೊಂದು ಬೆಡ್ರೂಮ್ ಇದೆ. ಇವನ್ ನಿಮ್ಗೆ ವುಡ್ ವರ್ಕ್ ಎಲ್ಲ ಆಗೋಗಿದೆ, ಎಲ್ಲದರಲ್ಲೂ ವುಡ್ ವರ್ಕ್ ಪ್ರತಿಯೊಂದು ಇದೆ. ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ, ಇಲ್ಲೂ ಒಂದು ಬೆಡ್ರೂಮ್ ಬರುತ್ತೆ, ಇಲ್ಲೊಂದು ಬೆಡ್ರೂಮ್, ಇಲ್ಲೊಂದು ಬಾತ್ರೂಮ್. ಬೆಡ್ರೂಮ್ ಒಳಗಡೆ ಬಾಲ್ಕನಿ ಬರುತ್ತೆ, ಅದು ಬೇರೆ ಮನೇಲಿ ತೋರಿಸ್ತೀನಿ. ಯಾರೋ ಇದಾರೆ, ಅದು ಅಂದ್ರೆ ಮೇಲ್ಗಡೆ ಮನೇಲಿ ತೋರಿಸ್ತೀನಿ. ಬನ್ನಿ. ನೋಡಿ ಸ್ನೇಹಿತರೆ, ಬನ್ನಿ. ಇದು ಡಬಲ್ ಬೆಡ್ರೂಮ್ ಫಸ್ಟ್ ಫ್ಲೋರ್ ಅಲ್ಲಿ, ಮತ್ತೆ ಅದಾದ ನಂತರ ಸಿಂಗಲ್ ಬೆಡ್ರೂಮ್ ಕೂಡ. ಹೌದು, ಇವಾಗ ಡಬಲ್ ಬೆಡ್ರೂಮ್ ನೋಡಿರಿ. ಬನ್ನಿ, ಇವಾಗ ಇನ್ನೊಂದು ಸಿಂಗಲ್ ಬೆಡ್ರೂಮ್ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಫಸ್ಟ್ ಫ್ಲೋರ್ ಕೆಳಗಡೆ ಗ್ರೌಂಡ್ ಫ್ಲೋರ್ ನೋಡಿದ್ರಲ್ಲ, ಇದು ಫಸ್ಟ್ ಫ್ಲೋರ್ ಅಲ್ಲಿ ಡಬಲ್ ಬೆಡ್ರೂಮ್ ಒಂದ್ ಕಡೆ ಆದ್ರೆ ಇನ್ನೊಂದು ಸಿಂಗಲ್ ಬೆಡ್ರೂಮ್ ಆ ಕಡೆನೂ ಮಾಡಿದೀವಿ. ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ನಲ್ಲಿ ಡಬಲ್ ಬೆಡ್ರೂಮ್ ಮತ್ತೆ ಸಿಂಗಲ್ ಬೆಡ್ರೂಮ್ ಎರಡೂ ಇದೆ. ನಿಮಗೆ ನೋಡಿ, ಇಲ್ಲೂ ಕೂಡ ನಿಮಗೆ ಒಳ್ಳೆ ಸ್ಪೇಸಿವ್ ಆಗಿದೆ ಪ್ಯಾಸೇಜು. ಜೊತೆಗೆ ಈ ಹೈಟ್ ಎಲ್ಲ ನೋಡ್ಕೊಳ್ಳಿ. ಯಾವುದೇ ಥರ ಮಕ್ಕಳಿದ್ರು ಮನೆಗಳಲ್ಲಿ ಸ್ವಲ್ಪ ನಮಗೆ ಹೈಟ್ ಆಗಿದ್ರೆ ಯಾರು ಬಗ್ ನೋಡೋದು ಇಲ್ಲ ಏನಾರು ಇದಾಗೋದು ಆ ಥರ ಯಾವುದೇ ಥರ ತೊಂದರೆ ಆಗ್ಬೋದು, ಸ್ವಲ್ಪ ಹೈಟ್ ಆಗಿ ಸೇಫ್ಟಿಯಾಗಿ ಮಾಡಿದ್ದೀವಿ. ಇಲ್ಲಿ ಒಂದು ಅಲ್ಲಿ ಡಬಲ್ ಬೆಡ್ರೂಮ್ ನೋಡಿದ್ರಲ್ಲ, ಈ ಸಿಂಗಲ್ ಬೆಡ್ರೂಮ್ ಇದೆ ಇಲ್ಲೊಂದು. ಇದು ಆಕ್ಚುಲಿ ಮನೇಲಿ ಅವರು ಸಂಡೇ ಇರೋದ್ರಿಂದ ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೇಮ್ ಅದೇ ಥರನೇ POP, ವುಡ್ ವರ್ಕು, ಮತ್ತು ಕಿಚನ್ ಕ್ಯಾಬಿನು, TV ಕ್ಯಾಬಿನು ಎಲ್ಲ ಇದೆ. ಇದು ಸಿಂಗಲ್ ಬೆಡ್ರೂಮ್, ಒಂದು ಬೆಡ್ರೂಮ್ ಕಡಿಮೆ ಇರುತ್ತೆ. ನೋಡಿ, ಇಲ್ಲೂ ಕೂಡ ಅಷ್ಟೇ. ಇದು ಎಂಡ್ ಅಲ್ಲ ಸರ್? ಇಲ್ಲಿ ಹೌದು, ಇಲ್ಲಿಗೆ ಎಂಡು. ನಮ್ದು 20/50 ಇರೋದ್ರಿಂದ ನಿಮ್ಗೆ ಒಂದೊಂದು ಫ್ಲೋರಲ್ಲಿ 2 ಮನೆ ಇದೆ. ಗ್ರೌಂಡು ಮತ್ತೆ ಲಾಸ್ಟ್ ಫ್ಲೋರಲ್ಲಿ ಮಾತ್ರ ಡಬಲ್ ಬೆಡ್ರೂಮ್ ದೊಡ್ಡದಾಗಿ 2 ಮನೆಗಳಿದೆ. ಇವಾಗ ಗ್ರೌಂಡ್ ಫ್ಲೋರ್ ನೋಡಿದ್ರೆ, ಫಸ್ಟ್ ಫ್ಲೋರ್ ನೋಡಿದ್ರೆ, ಇವಾಗ ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮನೆ ಇದೆ, ಅದ್ರ ಮೇಲೆ ಮತ್ತೆ ಒಂದು ಡಬಲ್ ಬೆಡ್ರೂಮ್ ಮನೆ ಇದೆ. ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಅಷ್ಟೇ. ಪ್ರತಿಯೊಂದಕ್ಕೂ SS ರೈಲಿಂಗ್ಸ್ ಎಲ್ಲ ಸರ್ ಹಾಕಿರೋದು. ಎಲ್ಲ ಫುಲ್ ಬಿಲ್ಡಿಂಗ್ ಪೂರ್ತಿ SS ರೈಲಿಂಗ್ಸ್ ಇರೋದು. ಮತ್ತೆ ಎಲ್ಲಾ ಕಡೆಯಿಂದನೂ ಗಾಳಿ ಬೆಳಕು ಪ್ರತಿಯೊಂದೂ ವೆಂಟಿಲೇಷನ್ಗಳು ಚೆನ್ನಾಗಿ ಇಟ್ಟಿದೀವಿ. ಕಾರ್ನರ್ ಬಿಲ್ಡಿಂಗ್ ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ತರ ಅನುಕೂಲನೂ ಇದೆ. ನೀವು ಗ್ರೌಂಡ್ ಫ್ಲೋರ್ ಆಯ್ತು, ಫಸ್ಟ್ ಫ್ಲೋರ್ ಆಯ್ತು, ಸೆಕೆಂಡ್ ಫ್ಲೋರ್ ಬಂದಿದ್ದೀರಾ. ಇಲ್ಲೂ ಕೂಡ ನಿಮ್ಗೆ ಸೇಮ್ ಫಸ್ಟ್ ಫ್ಲೋರ್ ಅಲ್ಲಿ ಯಾವ ತರ ಇದೆಯೋ ಅದೇ ತರಾನೇ ಮನೆ ಇದೆ. ಸೇಮ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಆದ್ರೂ ತೋರಿಸ್ಬಿಡೋಣ ಸರ್? ಬನ್ನಿ ಸ್ನೇಹಿತರೆ. ಇದು ನೀವು ಫಸ್ಟ್ ಫ್ಲೋರ್ ನಲ್ಲಿ ಏನ್ ನೋಡಿದ್ರು ಅದೇ ತರ ಸೇಮ್ ಸೆಕೆಂಡ್ ಫ್ಲೋರ್ ನಲ್ಲಿ ಕೂಡ ನಿಮ್ಗೆ ಡಬಲ್ ಬೆಡ್ರೂಮ್ ಇದೆ. ಎಲ್ಲ ಕಡೆ ಆಲ್ರೆಡಿ ರೆಂಟ್ ಇದ್ದಾರೆ. ಎಲ್ಲಾ ಮನೆಯಲ್ಲೂ ರೆಂಟ್ ಇದ್ದಾರೆ ಆಲ್ರೆಡಿ. ಇದು ನೋಡಿ, ಇಲ್ಲೊಂದು ಬೆಡ್ರೂಮ್ ಬರುತ್ತೆ, ಇಲ್ಲಿ ಓಪನ್ ಕಿಚನ್ ಬರುತ್ತೆ, ಇಲ್ಲಿ TV ಕ್ಯಾಬಿನ್ ಬರುತ್ತೆ, ಇದು ಹಾಲ್ ಬರುತ್ತೆ. ಮತ್ತೆ ಈ ಮನೆ ಕೂಡ ನೋಡಿ, ಇಲ್ಲೊಂದು ರೂಮ್ ಬರುತ್ತೆ. ಸೇಮ್ ಅದೇ ಕಾನ್ಸೆಪ್ಟ್. ದೇವ್ರ ಮನೆ, ಆ ಕಡೆ ಒಂದು ಬೆಡ್ರೂಮ್, ಈ ಕಡೆ ಒಂದು ಬೆಡ್ರೂಮ್. ಹೌದೌದು, ಈ ಕಡೆ ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥ ಬೆಡ್ರೂಮ್. ಸೇಮ್ ಒಂದೇ ಬಾತ್ರೂಮ್. ಆ ಕಡೆನೂ ಡೋರ್ ಇದೆ. ಈ ಕಡೆಯಿಂದ ಯೂಸ್ ಮಾಡ್ತೀವಿ ಅಂದ್ರೆ ನೋಡಿ, ಇಲ್ಲಿಂದ ಕೂಡ ಡೋರ್ ಇದೆ. ಓಕೆ 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 ಓಕೆ. ಇದೊಂದು ರೂಮ್ ಇದೆ ನೋಡಿ, ಇದು ಬಾಲ್ಕನಿ ಬರುತ್ತೆ. ಬನ್ನಿ ಸ್ನೇಹಿತರೆ, ಬಾಲ್ಕನಿ ನೋಡಿ. ನಿಮ್ಗೆ ಯಾವುದೇ ತರ ಐಟಮ್ ಏನಾದ್ರು ಆರ್ಡರ್ ಮಾಡ್ತೀವಿ ಅಂದ್ರೆ ನೀವು ಬಾಲ್ಕನಿಯಿಂದ ಇಲ್ಲಿಂದಾನೇ ಇದು ಮಾಡ್ಕೊಂಡು ಪೋಸ್ಟ್ ಬರುತ್ತೆ. ಏನೋ ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಆರ್ಡರ್ ಮಾಡ್ತೀವಿ, ಇಲ್ಲ ಏನೋ ಒಂದು ತರಕಾರಿ ಆರ್ಡರ್ ಮಾಡ್ತೀವಿ ಆನ್ಲೈನ್ ಅಲ್ಲಿ, ಪ್ರತಿಯೊಂದು ಒಂದು ಪೋಸ್ಟ್ ಕೊರಿಯರ್ ಬಂದೇ ಬರುತ್ತೆ. ಅವಾಗ ಕೆಳಗೆ ಇಳಿದ್ಬಿಟ್ಟು ಹೋಗಿ ನೋಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆರಾಮ್ಸೆ ಇಲ್ಲಿ ಬಾಲ್ಕನಿಯಲ್ಲಿ ಆರಾಮಾಗಿ ಚೆಕ್ ಮಾಡ್ಕೋಬಹುದು. ಇದು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ನಿಮಗೆ ನಾವು ಕೊಡ್ತಿರೋ ಬಜೆಟಲ್ಲಿ ಈ ನಾಗರಬಾವಿ BDA ಒಳ್ಳೆ ಲೊಕೇಶನಲ್ಲಿರೋ ಇಷ್ಟು ಕಡಿಮೆಯಲ್ಲಿ ನಮ್ಗೆ ಆಲ್ರೆಡಿ ಇವಾಗ ನಾವು ಎಲ್ಲ ಕಡೆ ಅಡ್ವರ್ಟೈಸ್ ಮಾಡಿರೋದ್ರಿಂದ ನಮಗೆ ತುಂಬ ಆಫರ್ಗಳು ಬಂದಿದೆ. ನಮ್ಗೆ ಮಾತಾಡಿದ್ದಾರೆ.
ನಮ್ಮ ಪ್ರೈಸಲ್ಲಿ ಬಂದಿಲ್ಲ ಅಂದಾಗ ನಾವು ಕೊಟ್ಟಿಲ್ಲ ಅಷ್ಟೇನೆ. ಯಾಕೆಂದ್ರೆ ನಾವು ಓನ್ ಇನ್ವೆಸ್ಟ್ ಮಾಡಿರೋದ್ರಿಂದ ನಾವೇನಾಗುತ್ತೆ ಅಂದರೆ ಕೆಲವ್ರು ನಮ್ಮ ಪ್ರೈಸಲ್ಲಿ ಬಂದಿರಲ್ಲ ಅಂದಾಗ ನಾವು ಕೊಡೋಕ್ಕಾಗಿಲ್ಲ. ಅವಾಗಲೇ ಹೇಳಿದ್ನಲ್ಲ ಸರ್, ಸ್ವಲ್ಪದ್ರಲ್ಲಿ ವೇರಿಯೇಷನ್ ಆಗ್ತಾ ಇದೆ, ಕೊಡಬೇಡಿ, ನನ್ನ ಚಾನಲಲ್ಲಿ ಹಾಕ್ತೀನಿ 100% ಆಗೇ ಆಗುತ್ತೆ ಅಂತ ಹೇಳಿದೆ. ಇನ್ನೊಂದು ಏನಂದರೆ ನಮಗೆ ಇವಾಗ ನೀವು ಜನರಲಿ ಆಗಿ ಇವತ್ತಿನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರು ಇವಾಗ ಇಲ್ಲಿ ಒಂದು 12,000 ಸೈಟ್ ವ್ಯಾಲ್ಯೂ ಓಡ್ತಾ ಇದೆ. ಸೈಟ್ ವ್ಯಾಲ್ಯೂ ಹೌದು, 1000 ಸ್ಕ್ವೇರ್ ಫೀಟ್ ಇರೋದ್ರಿಂದ ನಮಗೆ 1 CR 20 lakhs, 1,20,00,000 ಬರೀ ಭೂಮಿ ಸೈಟ್ ವ್ಯಾಲ್ಯೂನೇ ಇದೆ. ಇನ್ನು ನಾವು ಕಟ್ಟಿರೋ ಬಿಲ್ಡಿಂಗ್ ಬಂದ್ಬಿಟ್ಟು ಮಿನಿಮಮ್ ಕನ್ಸ್ಟ್ರಕ್ಷನ್ ಹಾಕ್ಕೊತೀವಿ ಅಂದ್ರೂ 2 lakhs ಚದರ ಅಂದ್ರೂ 80 ಲಕ್ಷ ಕಟ್ಟಲಿಕ್ಕೆ 120 ಸೈಟ್ಗೆ 2 ಕೋಟಿ ವ್ಯಾಲ್ಯೂ ಇದೆ. ನಾವು ಅದರಿಂದ ನೋಡಿಕೊಂಡು ಇದು 5 years ಓಲ್ಡ್ ಬಿಲ್ಡಿಂಗ್ ಇದೆ, ನಾವೆಲ್ಲ ನಾನೇ ಓನಾಗಿ ನಿಂತ್ಕೊಂಡು ಕಟ್ಟಿದ್ದು, ಯಾರು ಬಿಲ್ಡರಿಗೆ ಕೊಟ್ಟಿದ್ದು ಕಾಂಟ್ರಾಕ್ಟ್ ಕೊಟ್ಟಿದ್ದಿಲ್ಲ, ನಾವೇ ಓನಾಗಿ ಕಟ್ಟಿದ್ದು. ಇವಾಗ 70,000 ತನಕ ಇವಾಗ ರೆಂಟ್ ಬರ್ತಾ ಇದೆ. ಜೊತೆಗೆ ನಿಮಗೆ ನಾವು ಹೇಳ್ತಿರೋದೇ 1,85,00,000 ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡಿ ಕೂಡ ಕೊಡ್ತೀವಿ ಅಷ್ಟೇ. ನೀವು ಬಂದು ಡೈರೆಕ್ಟಾಗಿ ನೋಡಿ, ನೀವು ಲೊಕೇಶನ್ ಜಾಗ ಎಲ್ಲ ನೋಡ್ಕೊಳ್ಳಿ. ಇನ್ನು ಡಾಕ್ಯುಮೆಂಟ್ಸ್ ಆಯಿತು, ಇದಾಯಿತು, ನಿಮಗೆ ಪ್ರಾಪರ್ಟಿ ಬಗ್ಗೆ ಏನು ವರಿ ಮಾಡ್ಕೊಳೋದಿಲ್ಲ. ಯಾಕೆಂದರೆ ಇದು BD ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಲೋನ್ ಕೂಡ ಈಸಿಯಾಗಿ ಆಗುತ್ತೆ. ಎಲ್ಲ ಬ್ಯಾಂಕ್ ಪ್ರತಿಯೊಬ್ಬರಿಗೂ ಲೋನ್ ಕೂಡ ಆಗುತ್ತೆ, ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಓಕೆನಾ, ಇದು ಡಬಲ್ ಬೆಡ್ರೂಮ್ ಆಯಿತು. ನೋಡಿ POP ನೋಡ್ಕೊಳ್ಳಿ, ಇದಕ್ಕೂ ಕೂಡ ಎಲ್ಲ ಮನೆಗಳು POP ಆಯಿತು. ಹೌದು, ಎಲ್ಲ ಪ್ರತಿಯೊಂದು ಇದೆ. ಬನ್ನಿ ಸ್ನೇಹಿತರೆ, ಡಬಲ್ ಬೆಡ್ರೂಮ್ ಆಯ್ತು. ಅದೇ ತರನೇ ಇಲ್ಲೂ ಕೂಡ ಸಿಂಗಲ್ ಬೆಡ್ರೂಮ್ ಸರ್. ಹೌದು, ಇವಾಗ ಡಬಲ್ ಬೆಡ್ರೂಮ್ ನೋಡಿದ್ರಲ್ಲ, ಇದು ಸಿಂಗಲ್ ಬೆಡ್ರೂಮ್. ಇದು ಕೂಡ ಪ್ಯಾಸೇಜ್ ಬಿಟ್ಟಿದ್ದಾರೆ ಇಲ್ಲಿ. ಹೌದು, ಇದು ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಇದೆ. 2 ಮನೆ ಮಾತ್ರ ಸಿಂಗಲ್ ಇದೆ. ಫಸ್ಟ್ ಫ್ಲೋರ್ನಲ್ಲಿ ಒಂದಿದೆ, ಮತ್ತೆ ಸೆಕೆಂಡ್ ಫ್ಲೋರ್ನಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ. ವಾಸ ಇದ್ದೀರಾ ಇಲ್ಲಿ? ಬನ್ನಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಾರೆ. ಹೌದು, ಈ ಮನೆ ಕೂಡ ನಿಮ್ಗೆ ಎಲ್ಲ ಮನೆ ತರಾನೇ POP ಆಯ್ತು, ನಿಮಗೆ ಒಂದು ಪೂಜಾ ರೂಮ್ ಆಯಿತು, ಮತ್ತು ಓಪನ್ ಕಿಚನ್ ಆಯಿತು, ಕಿಚನ್ ಕ್ಯಾಬಿನು ಎಲ್ಲ ಪ್ರತಿಯೊಂದು ಎಲ್ಲ ಮನೆಗೂ ಸೇಮ್ ಒಂದೇ ಥರನೇ ಇದು ಮಾಡಿಸಿರೋದು. ವುಡ್ ವರ್ಕ್ ಆಯಿತು, ಪ್ರತಿಯೊಂದು ಎಲ್ಲ ಮಾಡಿದ್ದೀವಿ. ಮತ್ತೆ ತುಂಬಾ ಕಂಜೆಸ್ಟೆಡ್ ಅನ್ನಿಸ್ತಾ ಇದೆ ಅಂತಂತೂ ಯೋಚನೆ ಮಾಡ್ತಾ ಇದ್ದೀರಾ. ನೋಡಿ, ಆಲ್ರೆಡಿ ಇವರು ಸೋಫಾ ಸೆಟ್ ಹಾಕೊಂಡು ಆಲ್ರೆಡಿ TV ಕ್ಯಾಬಿನ್ ಕೂಡ ಇದೆ, ಮತ್ತೆ ಜೊತೆಗೆ ಒಂದು ಫ್ರಿಜ್ ಕೂಡ ಇಟ್ಕೊಂಡಿದ್ದಾರೆ ಒಂದು ಸಿಂಗಲ್ ಬೆಡ್ರೂಮ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಒಂದು ಕಂಫರ್ಟ್ ಆಗಿ ಸಿಂಗಲ್ ಬೆಡ್ರೂಮ್ ಕೂಡ ಒಂದು ಕಂಫರ್ಟ್ ಆಗಿ ಆಸ್ ಇಟ್ ಇಸ್ ಯಾವ್ಯಾವ ಪ್ರಾಡಕ್ಟ್ ಎಷ್ಟೆಷ್ಟು ಜಾಗ ಬಿಡಬೇಕು ಅದೇ ಥರನೇ ಕಟ್ಸಿದ್ದೀರಾ. ಹೌದು ಅಲ್ವಾ ಸರ್? ಕಂಫರ್ಟ್ ಆಗಿ ಒಂದು ಫ್ಯಾಮಿಲಿ, ಹಸ್ಬೆಂಡ್ ಆ್ಯಂಡ್ ವೈಫು, 2 ಚಿಲ್ಡ್ರನ್ ಇದೆ ಅಂದರೆ ಆರಾಮಾಗಿ ಇದ್ದಾರೆ. ಇವಾಗ ಆಲ್ರೆಡಿ ಇರ್ಬೋದು. ಇದು ನಾವೆಲ್ಲ ರೆಂಟೆಡು, ನಮಗೆ ಪ್ರತಿಯೊಂದು ಎಲ್ಲ ಪ್ಲಾನ್ ಮಾಡಿಬಿಟ್ಟೆ ಮಾಡಿದ್ದವಾಗ. 70,000 ಸರ್ ರೆಂಟ್ ಬರ್ತಾ ಇರೋದು? ಹೌದು. ಓಕೆ, ನೋಡಿ ಸ್ನೇಹಿತರೆ, ಅರೌಂಡ್ ಒಂದು 70,000 ರೂಪಾಯಿ ರೆಂಟ್ ಬರುತ್ತೆ. 1,85,00,000 ಸ್ಲೈಟ್ಲಿ ನೆಗೋಷಿಯಬಲ್. ಹೌದು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ಇರೋ ನಂಬರಿಗೆ ಫೋನ್ ಮಾಡಿ. ಬನ್ನಿ ಮೇಲ್ಗಡೆ ಹೋಗೋಣ, ಏನೆಲ್ಲ ವ್ಯವಸ್ಥೆ ಇದೆ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ ಅದನ್ನು ಕೂಡ ನೋಡೋಣ. ಬನ್ನಿ, ಗ್ರೌಂಡ್ ಫ್ಲೋರ್ ಆಯಿತು, ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರ್ ಆಯಿತು, ಮತ್ತು ಥರ್ಡ್ ಫ್ಲೋರು, ನಿಮಗೆ ಪ್ಯಾಸೇಜ್ ಏರಿಯಾ ಪ್ರತಿಯೊಂದು ತೋರಿಸ್ತೀವಿ. ಬನ್ನಿ ಸ್ನೇಹಿತರೆ, ಆಸ್ ಇಸ್ SS ರೈಲಿಂಗ್ಸ್ ಇಲ್ಲಿ ಕೂಡ ಇದೆ. ಅದೇ ಥರನೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಬರೋರಿಗೆ ಇನ್ನೂ ತುಂಬ ಫ್ರೀ ಆಗಿರುತ್ತೆ, ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ. ಮೇಲಿರೋರಿಗೆ ವೆಂಟಿಲೇಷನ್ ಆಯಿತು, ನೀವು ವೆದರು ಮತ್ತು ಗಾಳಿ ಬೆಳಕು ಪ್ರತಿಯೊಂದೂ ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್, ಇಲ್ಲೂ ಕೂಡ ಡಬಲ್ ಬೆಡ್ರೂಮ್ ಸಿಂಗಲ್ ಬೆಡ್ರೂಮ್? ಇದು ಡಬಲ್ ಬೆಡ್ರೂಮ್, ಥರ್ಡ್ ಫ್ಲೋರ್. ಗ್ರೌಂಡು ಮತ್ತು ಥರ್ಡ್ ಫ್ಲೋರಲ್ಲಿ ಫುಲ್ ಒಂದೊಂದೇ ಮನೆ ಇರೋದ್ರಿಂದ ವಿಶಾಲವಾಗಿ ದೊಡ್ಡದಾಗಿದೆ. 2 ಕಡೆನೂ ಡಬಲ್ ಬೆಡ್ರೂಮ್. ಗ್ರೌಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರ್ ಅಲ್ಲಿ ಒಂದೇ ಮನೆ ಇರೋದು, ಅದು ಕೂಡ ಡಬಲ್ ಬೆಡ್ರೂಮ್. ಹೌದು, ಎಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ವಿಶಾಲವಾಗಿ ಜಾಗ ಸಿಕ್ಕಿದೆ. ಹೌದೌದು. ಓಕೆ, ಬನ್ನಿ ಒಳಗಡೆ ತೋರಿಸೋಣ. ಹಾಂ ಬನ್ನಿ. ನೋಡಿ, ಫೈನಲಿ ಥರ್ಡ್ ಫ್ಲೋರು. ಇದು ಒಂದೇ ಮನೆ ಇರೋದ್ರಿಂದ ನಿಮಗೆ ವಿಶಾಲವಾಗಿ ಗಾಳಿ ಬೆಳಕು ಪ್ರತಿಯೊಂದು ಎಲ್ಲಾನು ನಿಮಗೆ ಇಲ್ಲಿ ಆಮೇಲೆ ಕ್ವಾಲಿಟಿ. ನೋಡಿ, ಇದು POP ಆಯಿತು, ಪ್ರತಿಯೊಂದು ಇಲ್ಲೂ ಅಷ್ಟೇ. ಕಿಚನ್ ಕ್ಯಾಬಿನ್ ಎಲ್ಲ ತುಂಬ ದೊಡ್ಡದಾಗಿದೆ. ರೂಮ್ ನೋಡ್ಕೋಬೋದು ನೀವು, ರೂಮು ಆಯಿತು ವಿಶಾಲವಾಗಿದೆ. ಬನ್ನಿ ಸ್ನೇಹಿತರೆ, ನೋಡಿ ಇದು ಕೂಡ ಅಷ್ಟೇ ಒಂದು ಬೆಡ್ರೂಮ್ ಇದು. ಸೊ ಅದೇ ರೀತಿ ಎಲ್ಲಾ ಫ್ಲೋರ್ ಅಲ್ಲೂ ಸೇಮ್ ಇದೆ. ಇಲ್ಲೂ ಕೂಡ ಒಂದು ಬೆಡ್ರೂಮ್ ಇದೆ, ಇಲ್ಲಿಗೂ ಕೂಡ ಒಂದು ಬಾಲ್ಕನಿ ಸಿಗುತ್ತೆ. ನಿಮಗೆ ನೋಡಿ, ಇದು ಒಂದು ಕಿಚನ್ ಕ್ಯಾಬಿನ್ ಇದೆ, TV ಕ್ಯಾಬಿನ್ ಇದೆ, ಪೂಜಾ ರೂಮ್ ಇದೆ, ಮತ್ತೆ ಇದಕ್ಕೂ ಒಂದು ನಿಮಗೆ ಸೇಮು ಇದು ಬರುತ್ತೆ, ವಾಶ್ರೂಮು, ಬಾತ್ರೂಮ್ ಬರುತ್ತೆ. ಮತ್ತೆ ಇದು ಈ ರೂಮ್ ಒಳಗಡೆನೂ ಸೇಮ್ ಬಾಲ್ಕನಿ ಬರುತ್ತೆ. ನೀವು ಬಂದು ನೋಡ್ಬೋದು. POP ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಕರೆಕ್ಟಾಗಿ ಮಾಡಿ ಅಲ್ವಾ? 20ಕ್ಕೆ 50, 1,85,00,000 ನೆಗೋಷಿಯಬಲ್. ನೋಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ 70,000 ರೂಪಾಯಿ ರೆಂಟ್ ಬರ್ತಕ್ಕಂಥ ಒಂದು ಮನೆ ಯಾರಿಗೆಲ್ಲ ತಗೋಬೇಕು ಡೈರೆಕ್ಟ್ ಓನರ್ ಕಡೆಯಿಂದ ಅಂದರೆ ಡಿಸ್ಪ್ಲೇ ಮೇಲೆ ಇರೋ ನಂಬರಿಗೆ ಫೋನ್ ಮಾಡಿ. ಇದೊಂದು ಮನೆ ಆಯಿತು. ಹಾಗೆ ಇಲ್ಲೂ ಕೂಡ ಒಂದು ಸ್ವಲ್ಪ ಪ್ಯಾಸೇಜು ಆ ಕಡೆ ಇದೆ. ಏನೇನಿದೆ ಸರ್ ಇಲ್ಲಿ? ಪ್ರತಿಯೊಂದು ಮನೆಯಲ್ಲೂ ಬಂದವ್ರಿಗೆ ಬಟ್ಟೆ ಮತ್ತೆ ಇದು ಮಾಡ್ಕೊಳ್ಲಿಕ್ಕೆ ಏನಾದ್ರು
ಸ್ಪೇಸಸ್ ಆಗಿರೋ ಇದೊಂದು ಏರಿಯಾ ಇದೆ. ಬಟ್ಟೆ ಹಾಕೋದಕ್ಕೆ, ಬಟ್ಟೆ ಹಾರಾಕೊಂಡ್ಲಿಕ್ಕೆ ಆಯ್ತು, ಮತ್ತೆ ಏನಾದ್ರು ಫಂಕ್ಷನ್ ಮಾಡ್ತೀವಿ ಅಂದ್ರೆ ಆಯ್ತು. ನೋಡಿ ಇಲ್ಲೊಂದು ಏರಿಯಾ ನಿಮಗೆ. ಇವನ್ ಎಷ್ಟೋ ಜನಕ್ಕೆ ಈಗ ವಾಷಿಂಗ್ ಮಿಷನ್ ಇರೋದಿಲ್ಲ, ಕೈಯಲ್ಲೇ ಬಟ್ಟೆ ತೊಳಿತಾ ಇರ್ತಾರೆ. ಅಂಥವ್ರಿಗೆ ಇಲ್ಲಿ ಬಂದು ತೊಳೆಯೋದಕ್ಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಕಟ್ಟೆ ವ್ಯವಸ್ಥೆ ಆಗಿ ತೋರಿಸಿ. ಆ ಕಡೆ ಹೋಗ್ಬಿಟ್ಟು ಬನ್ನಿ, ಹಿಂಗೆ ಬನ್ನಿ. ನೋಡಿ ಆಲ್ರೆಡಿ ಬಟ್ಟೆ ಹಾಕಿದ್ದಾರೆ. ನಿಮಗೆ ಅಲ್ಲೂ ಕೂಡ ವ್ಯವಸ್ಥೆ ಇದೆ. ಒಂದು ಬಟ್ಟೆ ಗಿಟ್ಟೆ ತೊಳಿತೀವಿ ಅಂದರೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಮತ್ತೆ ಮೇಲ್ಗಡೆ ಒಂದು ಪೋರ್ಷನ್ ಇದೆ ನಿಮಗೆ. ಅಲ್ಲಿ ಸೋಲಾರ್ಸು ಮತ್ತು ಇದು ಸಿಂಟೆಕ್ ಇದೆ, ವಾಟರ್ ಸಿಂಟೆಕ್ಸು. ಬನ್ನಿ ಸ್ನೇಹಿತರೆ, ಟಾಪ್ ಫ್ಲೋರ್. ಹೌದು ಅಲ್ವಾ ಸರ್? ನಿಮಗೆ ಇಲ್ಲಿ ಬಂದು ಎಷ್ಟು ಲೀಟರ್ ಕೊಟ್ಟಿದ್ದೀರಾ ಸರ್ ಸಿಂಟೆಕ್ ಇದೆ. ಇದೆಲ್ಲ ನಿಮಗೆ 2,500 ಲೀಟರ್ ಇದೆ. 2,500 ಲೀಟರ್. ಹೌದು. ಮತ್ತೆ ಸೋಲಾರ್ ಸಿಸ್ಟಮ್ ಬಂದಿದೆ, ಮತ್ತೆ ವಾಟರ್ ಸಿಸ್ಟಮ್ ಇದೆ. ಇಲ್ಲಿ ಇದೆ ಫೈನಲಿ ಇದೆ ಲಾಸ್ಟ್ ಹಂತ ಈ ಮನೆಯಲ್ಲಿ. ಇದು ಬಿಟ್ಟು ಇದನ್ನು ಹತ್ತು ತೋರಿಸ್ಬೋದು. ಆಲ್ರೆಡಿ ನಿಮಗೆ ಕಾಣ್ತಾ ಇರೋದ್ರಿಂದ ಏನು ಹತ್ತಿ ತೋರಿಸೋ ಅವಶ್ಯಕತೆ ಇಲ್ಲ ಅಲ್ವಾ? ನೋಡ್ಕೊಳ್ಳಿ, ಒಂದು ಟೈಮ್ ಬೆಂಗಳೂರಲ್ಲಿ ಸುತ್ತ ನೋಡ್ಕೊಳ್ಳಿ, ಸಾವಿರಾರು ಮನೆಗಳು ಕಾಣ್ತಾ ಇದೆ ಸುತ್ತ. ಈ ಸಾವಿರಾರು ಮನೆಗಳಲ್ಲಿ ನಂದು ಅಂತ ಯಾವುದಾದ್ರೂ ಸ್ವಂತ ಒಂದು ಮನೆ ಬೇಕಪ್ಪ ನಂದು ಅಂತಕ್ಕಂಥವ್ರಿಗೆ ಸೊ ಇಲ್ಲೊಂದು 1,85,00,000ಕ್ಕೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರ್ತಕ್ಕಂಥ BDA ಪ್ರಾಪರ್ಟಿ ನಿಮಗೆ ಸೇಲಿಗಿದೆ. ಬರೀ ಸೈಟ್ ತಗೋಬೇಕಂದ್ರೆ ನಾವು 1,20,00,000 ರೂಪಾಯಿ ಆಗುತ್ತೆ, 12,000 ರೂಪಾಯಿ ಸ್ಕ್ವೇರ್ ಫೀಟು. ಅದು ಕೊಟ್ಟರೆ ಯಾರು ಕೊಡ್ತಾರೆ ಸರ್ ನಾಗರಬಾವಿಲಿ? ಇವಾಗ ಎಲ್ಲೂ ಖಾಲಿ ಇಲ್ಲ ಬಿಡಿ, ಎಲ್ಲ ಫಿಲಪ್ ಆಗ್ಬಿಟ್ಟಿದೆ. ಎಲ್ಲರೂ ಮನೆಗಳಿದೆ, ಎಲ್ಲರೂ ವಾಸ ಇದ್ದಾರೆ. ಇಲ್ಲಿ ಸೈಟ್ ಸಿಗೋದೆಲ್ಲ ತುಂಬ ಕಡಿಮೆ ಅನ್ಕೊಂತೀನಿ, ಯಾರು ಕೊಡ್ತಾನೆ ಇಲ್ಲ, ಮತ್ತೆ ಎಲ್ಲೂ ಖಾಲಿನೂ ಇಲ್ಲ. ಇದೊಂದು ರೀತಿ ಹೆಂಗೆ ಅಂದರೆ ಈ ಬಿಲ್ಡಿಂಗ್ಗಳನ್ನೆಲ್ಲ ನೋಡ್ಕೊಳ್ಳಿ, ಬೆಂಗಳೂರಿನ ಹೃದಯದ ಭಾಗದಲ್ಲಿ ನಮ್ಮದೊಂದು ಮನೆ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ಎಷ್ಟೋ ವಿಡಿಯೋಗಳು ನೋಡ್ತಾ ಇರ್ತೀವಿ. ಇದನ್ನೆಲ್ಲ ತೋರಿಸ್ತಾರಲ್ಲ. ಈಗ ನೋಡ್ತಾ ಇದ್ರೆ ಬಿಲ್ಡಿಂಗ್ಗಳೆಲ್ಲ ಎಲ್ಲ ಸಿಟಿ ಮಧ್ಯನೇ ಇರ್ತಕ್ಕಂಥ ಒಂದು ಬಸ್ ಫೆಸಿಲಿಟೀಸ್ ಆಗಿರ್ಬೋದು, ನಿಮ್ಗೊಂದು ಪ್ರಾವಿಷನ್ ಸ್ಟೋರ್ ಇಂದ ಹಿಡಿದು ಪ್ರತಿಯೊಂದು ಅನುಕೂಲತೆ, ಒಂದು ಸಂಸಾರಕ್ಕೆ ಏನೆಲ್ಲ ಬೇಕು. ಒಂದು ಟೈಮಲ್ಲಿ ಎಲ್ಲ ಹೇಳ್ತಿರು, ಡಾಲರ್ಸ್ ಕಾಲೋನಿ, ಮಲ್ಲೇಶ್ವರಮು, ಮೆಜೆಸ್ಟಿಕ್ಕು, ಜಯನಗರು, JP ನಗರು, ಇವತ್ತೆಲ್ಲಕ್ಕಿಂತ ಡೆವಲಪಿಂಗ್ ಏರಿಯಾ ನಾಗರಬಾವಿ. ಇದರಲ್ಲಿ ಪ್ರತಿಯೊಂದು ಆಪ್ಷನ್ಸು, ಪ್ರತಿಯೊಂದು ಮಾಲ್ ಆಯಿತು, ಮತ್ತು ಪ್ರತಿಯೊಂದು ಇದಾಯಿತು, ಶಾಪಿಂಗ್ ಇದಾಯಿತು, ಎಲ್ಲನೂ ಇದೆ. ಇವಾಗ ಎಲ್ಲ ಸರ್ ಈಗ ಆಗಲೇ ಹೇಳಿದೆ ನಿಮಗೆ ಮಾತಾಡ್ತಾ, ಫಿಲಮ್ ಇಂಡಸ್ಟ್ರಿ ಅವ್ರಿಗೂ ಹಬ್ಬ ಆಗಿದೆ ಇವತ್ತಿನ. ಹೌದು. ಇಂಟರ್ವ್ಯೂ ಮಾಡೋದಾಗಿರ್ಬೋದು, ರೆಸ್ಟೋರೆಂಟ್ಸ್ ಹೋಟೆಲ್ಗಳಿಗೂ ಹಬ್ಬ, ಕಾರ್ ಶೋರೂಮ್ ಅವ್ರಿಗಂತೂ ಇನ್ನೂ ದೊಡ್ಡ ಹಬ್ಬ ಬಿಡಿ ನಾಗರಬಾವಿ. ಇವತ್ತಿನ ದಿನ ಬಿಸ್ನೆಸ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಒಂದು ಕಣ್ಣಾಗಿರ್ತಕ್ಕಂಥ ನಾಗರಬಾವಿ ಏರಿಯಾ ಅಲ್ವಾ ಸರ್? ಈ ನಾಗರಬಾವಿಲಿ ಎಕ್ಸಾಕ್ಟ್ ಲೊಕೇಶನ್ ಇನ್ನೊಂದ್ಸರಿ ಹೇಳ್ಬಿಡಿ ಸರ್, ಇದೆಲ್ಲಿ ಅಂತ. ನೀವು ಇಲ್ಲಿ BDA ಕಾಂಪ್ಲೆಕ್ಸ್ ಇಂದ ಬರ್ತೀರಾ ಅಂದ್ರೆ, BDA ಕಾಂಪ್ಲೆಕ್ಸ್ ಇಂದ ನೀವು ಅನ್ನಪೂರ್ಣೇಶ್ವರ ನಗರ ಡೌನ್ ಬಂದರೆ D ಗ್ರೂಪ್ ಅಂತ ಬರುತ್ತೆ, ಅದಕ್ಕೆ ಅಟ್ಯಾಚ್ ಇತ್ತು. ರಾಜನಗರ ಕೋಆಪರೇಟಿವ್ ಸೊಸೈಟಿಯಿಂದ ಇದು ಎಲ್ಲ ಅಲಾಟಿಂಗ್ ಆಗಿರೋದು. ಎಲ್ಲ BDA ಇದು ಪೂರ್ತಿ ಏರಿಯಾ ಎಲ್ಲ BDA ಇದೆ. ಜೊತೆಗೆ ಪಾಪರೆಡ್ಡಿಪಾಳ್ಯದಿಂದ ಬರ್ತೀವಿ ಅಂದರೂ ಬರ್ಬೋದು, ಇಲ್ಲಿ ನಾಗರಬಾವಿ BDA ಕಾಂಪ್ಲೆಕ್ಸಿಂದನೂ ಬರ್ಬೋದು. ಔಟರ್ ರಿಂಗ್ ರೋಡಿಂದ ಇಲ್ಲಿ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ ನಾಗರಬಾವಿ ಔಟ್ ಆಫ್ ರಿಂಗ್ ರೋಡಿಂದ. ಮಾಗಡಿ ರೋಡ್ ಕೂಡ ಹತ್ರ ಆಗುತ್ತೆ. ಈ ಕಡೆ ಹೋಗ್ತೀವಿ ಅಂದರೆ ಮೈಸೂರು ರೋಡ್ ಕೂಡ ಹತ್ರ ಆಗುತ್ತೆ. ಇದು ಒಂದು ಸೆಂಟ್ರ್ ಪಾಯಿಂಟಲ್ಲಿ ಇದೆ ನೋಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲಿರೋ ನಂಬರಿಗೆ ಫೋನ್ ಮಾಡಿ. ನೋಡಿ ಆಲ್ರೆಡಿ ಚೇತನ್ ಸರ್ 1,85,00,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಏಜೆಂಟ್ಸು ಮತ್ತು ಎಲ್ಲ ನಿಮಗೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಯಾರೇ ಇದ್ದಾರೆ ಎಲ್ಲರಿಗೂ ಇದೇನಾಗಿದೆ ಅಂದರೆ ಡೈರೆಕ್ಟ್ ಓನರ್ಗಳು ಕಡಿಮೆ, ಎಲ್ಲ ರೀಸೇಲರ್ ಹಾಕೊಂಡಿರೋದು ಮತ್ತು ಕಟ್ಬಿಟ್ಟು ಸೇಲ್ ಮಾಡೋದು, ಈ ಥರ ಪ್ರಾಪರ್ಟಿಗಳೇ ಇರೋದು. ನಮ್ದೇನಂದರೆ ಇದು ನಂದೇ ಓನ್, ಇವಾಗ ನಮ್ಮ ಹೆಸರಲ್ಲೇ ಇರೋದು ನಮ್ಮದೇ ಓನು. ಇದು ನಮಗೆ ಒಂದು ಸ್ವಲ್ಪ ಈ ಜಮೀನು ಈ ಕಾನ್ಸೆಪ್ಟ್ಗಳೆಲ್ಲ ನಮಗೆ ತುಂಬ ಮೈಂಡಿಗೆ ಬಂದಿರೋದ್ರಿಂದ ನಮಗೊಂದು ಇನ್ವೆಸ್ಟ್ಮೆಂಟಿಗೆ ಅಮೌಂಟ್ ಬೇಕಾಗಿದೆ. ನಮ್ಮ ಶೋರೂಮ್ ಇದೆ, ಕಾರ್ ಶೋರೂಮು, ಅದರಿಂದ ಕೊಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಅಷ್ಟೇ. ನಾವು ಒಳ್ಳೆ ಒಂದು 5 ಇಯರ್ಸ್ ಆಯಿತು ಎಲ್ಲ ಇದು ಮಾಡಿ. ಇವಾಗ ರೆಂಟ್ ಬರ್ತಿದೆ. ನಮ್ಮ ಕಾನ್ಸೆಪ್ಟೂ ನಾವೆಲ್ಲಿದ್ರೂ ಇವಾಗ ಮುಂಚೆ ಹೇಳ್ತಿದ್ರಲ್ಲ, ಇವಾಗ ಯಾರೂ ನಮಗೆ ಸಾಕಲಿಲ್ಲ ಅಂದರೂ ಒಂದು ಮನೆ ಇದ್ದರೆ ಅದರಿಂದ ಬರೋ ರೆಂಟು ಅದೇ ನಮಗೆ ಸಾಕುತ್ತೆ ಅಂತ ಅವಾಗ ನಾವು ಆ ಕಾನ್ಸೆಪ್ಟ್ ಇಟ್ಕೊಂಡೆ ಎಲ್ಲ ನಾವೇ ಖುದ್ದ ನಿಂತ್ಕೊಂಡು ಕಟ್ಸಿದ್ದು. ಎಲ್ಲ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ಲ್ಯಾನ್ ಇದೆ, ಪ್ಲ್ಯಾನ್ ಅಪ್ರೂವಲ್ ಇದೆ, BDA ಇಂದ ಎಲ್ಲ ಇದೆ. ಲೋನ್ ಕೂಡ ಇವಾಗ ಕಂಟಿನ್ಯೂ ಇದೆ. ನಿಮಗೆ ಬೇಕಾದರೆ ನೀವು ನೋಡಿ, ಒಂದು 70,000 ಮಂತ್ಲಿ ಅಂದ್ರೂ ನೀವು ಇಯರ್ಲಿ ನೀವು ಲೆಕ್ಕ ಹಾಕ್ಕೊಂಡ್ರೆ 8,40,000. 8,40,000. ಇದನ್ನೇ ಸಪ್ರೇಟ್ ಒಂದು ಅಕೌಂಟ್ ಅಂತ ಮಾಡೋ ಅಕೌಂಟ್ಗೆ ನೀವು ಇದು ಮಾಡ್ತಾ ಹೋದರೆ 8,40,000 ಆನಿಯಲ್ಲಿ ಇನ್ಕಮ್ ಅಂತ ಬರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರಿ ಅಂದರೆ ನೀವು ಆನಿಯಲ್ಲಿ ಆರಾಮ್ಸೆ ಬರುತ್ತೆ ಅಷ್ಟೇ.
ಹೌದು. ಅಲ್ವಾ ಸರ್? ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡಿಸ್ಪ್ಲೇ ಮೇಲೆ ನಂಬರ್ ಫೋನ್ ಮಾಡಿ. ನೋಡಿ ಚೇತನ್ ಸರ್ ಆಲ್ರೆಡಿ ಗೊತ್ತು, ಫ್ರೆಂಡ್ಸ್ ಕಾರ್ 365 ಆಫೀಸ್ಗಾದ್ರೂ ಬನ್ನಿ, ಇಲ್ಲ ಡೈರೆಕ್ಟಾಗಿ ಫೋನ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಇದ್ರದ್ದು ಲೊಕೇಶನ್ ಹಾಕಿರ್ತೀನಿ, ಡೈರೆಕ್ಟಾಗಿ ಬಂದು ಇಲ್ಲೂ ಕೂಡ ವಿಚಾರಿಸ್ಬೋದು. ಸುತ್ತಮುತ್ತ ಏನ್ರಿ ಏನಾದರೂ ಪ್ರಾಬ್ಲಮ್ ಇದೆಯಾ, ನೀರಿನ ಪ್ರಾಬ್ಲಮ್ ಇದೆಯಾ, ಏನಾದರೂ ಆ ಕಡೆ ಈ ಕಡೆ ಪ್ರಾಬ್ಲಮ್ ಇದೆಯಾ, ಎಲ್ಲ ವಿಚಾರಿಸ್ಕೊಂಡ್ಬಿಡ್ಲಿ. ಏನು ಸರ್, BD ಆಗಿರೋದ್ರಿಂದ ಕಾವೇರಿ ವಾಟರ್ ಸ್ಪೆಷಾಲಿಟೀಸ್ ಇದೆ, ಅದು ನಿಮಗೆ ಇಲ್ಲ ಅಂದ್ರೂ ಬೋರ್ವೆಲ್ ಇದೆ, ಪ್ರತಿಯೊಂದು ಇದೆ. ಆ ಥರ ಯಾವುದೇ ಥರ ಪಕ್ಕದಲ್ಲೇ ಮೋರಿ ಇರುತ್ತೆ, ಏನೋ ಪ್ರಾಬ್ಲಮ್ ಇರುತ್ತೆ, ಏನು ಹೇಳಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಒಬ್ಬರೇ ಬಂದು ವಿಚಾರಿಸ್ಕೊಂಬಿಡಿ ಎಲ್ಲ, ಅಲ್ವಾ? ಇಲ್ಲಿ ಯಾವ ಥರ ಮೋರಿ ಆಯಿತು ಇನ್ನೊಂದು ಮತ್ತೊಂದು ಏನೂ ಇಲ್ಲ, ಎಲ್ಲ BD ಪ್ಲಾನಿಂಗ್ ಏರಿಯಾ ಟ್ರಾನ್ಸ್ಪರೆಂಟ್ ಆಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ದುಡ್ಡು ಬರಬೇಕು, 70,000 ಬಾಡಿಗೆ ಬರಬೇಕು ಅಂತ ನೋಡ್ತಕ್ಕಂಥವ್ರಿಗೆ ಅವ್ರು 70,000 ತಗೊಂತ ರೀಸನಬಲ್ ಬಾಡಿಗೆ ಕೊಟ್ಟು ನೀವೇನಾದ್ರು ಇನ್ಕ್ರೀಸ್ ಮಾಡ್ಕೊತೀನಿ ಅಂದ್ರೆ 1 ಲಕ್ಷನೂ ಬರುತ್ತೆ, ಅದು ಮುಂದುವರೆದ್ರೆ, ಅಲ್ವಾ ಸರ್? ಅವ್ರಿಗೆ ಬಿಟ್ಟಿದ್ದದು, ನೀವು ತಗೊಂತಾರದು 70,000. ಹೌದು. ಆಕ್ಚುಲಿ ನಾವು ಇವಾಗ ಒಂದು ಮನೇಲಿ ನಮ್ಮ ಬ್ರದರ್ ಇದ್ದಾರೆ, 1-2 ಮನೆ ಲೀಸಿಗೆ ಕೊಟ್ಟಿದ್ದೀವಿ, 1-3 ಮನೆ ಬಾಡಿಗೆ ಇದೆ. ನಾನು ಹೇಳ್ತಿರೋದು ಕಂಪ್ಲೀಟ್ ಎಲ್ಲ ನಾವು ಖಾಲಿ ಮಾಡಿಸಿ ರೆಂಟ್ಗೆ ಅಂತಾನೆ ಕೊಟ್ಟರೆ ಒಂದು 7 ಲಕ್ಷ ಅಡ್ವಾನ್ಸು, ಒಂದು 70,000 ರೆಂಟ್ ಬರುತ್ತೆ ಅಷ್ಟೇ, ಅಲ್ವಾ ಸರ್? ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊತ್ತು ಡೀಟೇಲ್ಸ್ ಕೊಟ್ಟು ಎಲ್ಲನೂ ತಿಳಿಸ್ಕೊಟ್ರಿ. ಆದಷ್ಟು ಕಮ್ಮಿ ಮಾಡಿಕೊಡಿ, ಇನ್ನೂ ಬರ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.